ಜಗದ್ಗುರು ಸಿದ್ಧಾರೂಢರ ಕೀರ್ತಿ 10 ದಿಕ್ಕುಗಳಿಗೆ ಹಬ್ಬಲಿಕ್ಕತ್ತು. ಜನಸಾಗರ ಪ್ರತಿದಿನ ಆಕರ್ಷಿತರಾಗಿ ಅಜ್ಜನ ಹುಡ್ಕೊಂಡು ಬರಾಕತ್ತು. ಬೃಹನ್ ಮಠ ತಯಾರಾಯಿತು. ಅನೇಕ ಜನ ಮುಮುಕ್ಷುಗಳು ಸಂಸಾರವನ್ನು ಒದ್ದು ಮುಕ್ತರಾಗಬೇಕಂತ ಗುರುವನ್ನ ಆಶ್ರಯ ಮಾಡಿಕೊಂಡು ಮಠದಾಗೆ ಉಳಿಯಾಕತ್ತರು. ಮಠದಾಗ 3 ಹೊತ್ತು ಶಾಸ್ತ್ರ ಪ್ರವಚನ ಚಾಲು ಆಯಿತು. ಬರೇ ಮುಮುಕ್ಷಿಗಳಷ್ಟೇ ಅಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳು ಸಹಿತ ಸಿದ್ಧಾರೂಢರ ಸಮಾಗಮಕ್ಕೆ ಬರಕತ್ತರು. ಹೆಂಗೆ ನದಿಗಳು ಎಲ್ಲೇ ಹುಟ್ಟಿದ್ರು ಹರ್ಕೊಂಡು ಕೊನೆಗೆ ಹೋಗಿ ಸಮುದ್ರವನ್ನೇ ಕೂಡ್ತವಲ್ಲ, ಹಂಗ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಅನ್ಲಾರದೆ ಭಾರತದ ಮೂಲೆಯಿಂದ ಮುಮುಕ್ಷುಗಳು ಸಿದ್ಧಾರೂಢರ ಪ್ರಭಾವಕ್ಕೆ ಆಕರ್ಷಿತರಾಗಿ ಹುಬ್ಬಳ್ಳಿಗೆ ಬಂದು ಸಮಾಧಾನ ಹೊಂದಿದ್ರು. ಗೋವಿಂದಾನಂದ ಪರಮಹಂಸರು ಅಂತ ಹೇಳಿ ಹರಿದ್ವಾರದಿಂದ ಬಂದು ಸಿದ್ಧಾರೂಢರಿಂದ ಆಕರ್ಷಿತರಾಗಿ ಇಲ್ಲೇ ಉಳಿದು ಬಿಟ್ರು. ಅವರು ಹರಿದ್ವಾರ ಎಲ್ಲಿ ಹುಬ್ಬಳ್ಳಿ. ಯಾವ ಟೆಂಬೆ ಮಹಾರಾಜರಂತ ಮಹಾರಾಷ್ಟ್ರದವರು ಸಿದ್ಧಾರೂಢರಿಂದ ಪ್ರಭಾವಿತರಾಗಿ ಅವ್ರ ಶಿಷ್ಯತ್ವ ವಹಿಸಿಕೊಂಡು ಸೇವಾ ಮಾಡಿದರು. ಅನೇಕ ಹೊರ ರಾಜ್ಯಗಳ ಭಕ್ತರು ಅವ್ರದ್ದು ಏನಾದ್ರೂ ಪುಣ್ಯ ಗಟ್ಟಿಯಾಗಿತ್ತಂದ್ರ ಅಲ್ಲಿ ಬಂದು ಒಮ್ಮೆ ಅವ್ರನ್ನ ದರ್ಶನ ಮಾಡಿದ್ರಂದ್ರ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಿದ್ದಿಲ್ಲ. ಬಂದು ಅಜ್ಜನ ಹತ್ರ ಉಳಿದೇ ಬಿಡ್ತಿದ್ರು ಸಂಸಾರವನ್ನು ಬಿಟ್ಟು. ಆ ಪೈಕಿ ಇವತ್ತು ಏನು ಹೇಳಿದ್ವಿ ಅಂದ್ರೆ, ನಾಳೆಗೆ ನಮ್ಮ ಸಮೀಪದಲ್ಲಿರುವಂತ ಮುಪ್ಪಿನಾರಿ ಅಜ್ಜೋರ ಚರಿತ್ರೆಯನ್ನು ನಾಳೆ ನೋಡೋಣ ಅಂತ ಹೇಳಿದ್ವಿ. ಇವತ್ತು ಆ ಕುರಿತು ಅಪರೂಪದ ಮಹಾತ್ಮರು ಮುಪ್ಪಿನಾರಿ ಪರಮಹಂಸರು ಬಹಳ ಪ್ರಸಿದ್ಧರಾಗಿರುವಂಥವರು, ಸಿದ್ಧ ಪುರುಷರು. ಅವರು ಹೊಳೆ ಮಟ್ಟಕ್ಕೆ ಪಟ್ಟಾಧಿಕಾರ ಆದಾಗ ಅಗ್ದಿ ಎಳಕು ವಯಸ್ಸು. ಅದು ಮೂಲತಃ ಕೊಟ್ಟೂರು ಬಸವೇಶ್ವರರು ಅನುಷ್ಠಾನ ಮಾಡಿದ ಜಾಗ. ಅದು ಕೊಟ್ಟೂರು ಬಸವೇಶ್ವರರು ಇವತ್ತಿಗೂ ಅಲ್ಲಿ ಹುತ್ತದ ರೂಪದೊಳಗೈತಿ. ಒಳಗೆ ಗದ್ದಿಗೆ ಮ್ಯಾಲ ಕವಚ ಹಾಕ್ತಾರೆ. ಅವ್ರ ಮ್ಯಾಲ ಹುತ್ತು ಬೆಳೆದಿತ್ತಂತ ಅವ್ರು ಅನುಷ್ಠಾನ ಮಾಡುವಾಗ ಬಹಳಷ್ಟು ವರ್ಷ ತಪಸ್ಸು ಮಾಡಿದ ಜಾಗ. ಕೊನೆ ಕಾಲಕ್ಕೆ ಅವರು ಅಲ್ಲಿಂದ ಮುಂದೆ ಸಂಚಾರ ಹೋಗುವಾಗ ಅಲ್ಲಿ ಭಕ್ತರು ಬಹಳ ವಿನಯದಿಂದ ಬೇಡಿಕೊಂಡ್ರು, ನಮ್ಗೆ ಬಿಟ್ಟು ಹೋಗ್ಬೇಡ್ರಿ. ಅಪ್ಪವ್ರು ಹೇಳಿದ್ರು, ನಾನು ಮುಂದೆ ಕೊಟ್ಟೂರಿನೊಳಗೆ ವಾಸ ಮಾಡ್ತೀನಿ, ಆದ್ರೆ ಅಲ್ಲಿ ನಾ ದೇಹ ಬಿಟ್ಟರು ನಾ ಜೀವಂತವಾಗಿ ಇರೋದು ಐರಣಿ ಮಠದಾಗನೆ. ಯಾಕಂದ್ರೆ ನನಗಿದು ಬಹಳ ಹಿಡಿಸೋಕೆ ಈ ಕ್ಷೇತ್ರ, ಇದು ತಪೋಭೂಮಿ. ಅಪ್ಪ ಅದಕ್ಕೆ ಸೂಚನೆ ಏನು, ನೀ ಇಲ್ಲೇ ಇರ್ತಿಂದ ಕುರುಹು ಏನು ಅಂತ ಕೇಳಿದಾಗ ಅಪ್ಪವ್ರು ಹೇಳ್ತಾರ, ನಿಮಗ ಅಲ್ಲಿ ಸುದ್ದಿ ಬಂತಂದ್ರ ಅಪ್ಪವರು ಲಿಂಗದೊಳಗಾದ್ರಂತ ಸುದ್ದಿ ನಿಮಗೆ ಬಂದ ಕೂಡಲೇ ಚೆಕ್ ಮಾಡ್ರಿ, ಕಲ್ಲಿನ ಹೊಸ್ತಲು, ಆ ಹೊಸ್ತಲ ಶೀಳು ನಾನು ಒಳಗೆ ಬಂದು ಇಲ್ಲಿ ವಾಸ ಮಾಡ್ತೀನಿ ಅಂತ ಇವತ್ತು ಕುರುಹು ಅದನ್ನು ತೋರಿಸ್ಯಾರ. ಕೊಟ್ಟೂರು ಬಸವೇಶ್ವರರ ಪುಣ್ಯಕ್ಷೇತ್ರ ಐರಣಿ. ಬರೀ ಕೊಟ್ಟೂರು ಬಸವೇಶ್ವರ ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಬಕ್ಕೇಶ್ವರ ಅಂತ ದಾವಣಗೆರೆ ಬಕ್ಕೇಶ್ವರ ಅನುಷ್ಠಾನ ಮಾಡಿದ ಜಾಗ. ಅಷ್ಟೇ ಅಲ್ಲ, ಉದಗಟ್ಟಿ ಶಂಕರಾಚಾರ್ಯರು ಆ ಹಾದಿ ಹಿಡಿದು ಹೋಗೋ ಮುಂದೆ ಅವ್ರ ಶಿಷ್ಯರು ಹೇಳ್ತಾರೆ, ಇವ್ರು ಕೊಟ್ಟೂರು ಬಸವಣ್ಣವರು ದೊಡ್ಡ ಮಹಾತ್ಮರದಾರ್ರಿ, ದರ್ಶನ ಮಾಡಿ ಹೋಗೋಣ ಅಂದ್ರೆ ಒಂದು ಏನೋ ಜಾತಿ ಅಭಿಮಾನ, ನಾವು ಬ್ರಾಹ್ಮಣ ಜಗದ್ಗುರುಗಳು ಅನ್ನೋದು ಅಭಿಮಾನದಿಂದ ಅದನ್ನೇನ್ ಮಾಡ್ತೀವಿ ನಡ್ರಿ ಅಂತ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಿದ್ದಕ್ಕ ಅವ್ರದ್ದು ದೊಡ್ಡ ವೈಭವ. ಶಂಕರಾಚಾರ್ಯರಂದ್ರ ಆನಿ, ಕುದುರೆ, ಒಂಟೆ ಏನು ಬಹಳ ವೈಭವದಿಂದ ಇವ್ರ ಪಲ್ಲಕ್ಕಿ ಮ್ಯಾಲ ಹೊತ್ಕೊಂಡು ಹೋಗುವಂತ ಕಾಲಕ್ಕೆ ಎಲ್ಲ ಅವ್ರ ಪರಿವಾರದವ್ರದ್ದು ಅವ್ರನ್ನ ಹಿಡ್ಕೊಂಡು ಎಲ್ಲರ ಕಣ್ಣ ಹೋದ್ವಂತ. ಕೊಟ್ಟೂರು ಬಸವಣ್ಣನ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಿದ್ದಕ್ಕೆ ಕಣ್ಣು ಹೋದಾಗ ಅವ್ರ ಮಹಾತ್ಮರಿಗೆ ಅರಿವಾಗಿ ಅಲ್ಲಿಂದ ಕೊಟ್ರೇಶ್ವರ ಶರಣಾಗಿ ನೀ ಶಿವನೇ ದೇಪ ಕ್ಷಮ ಮಾಡುವಂತ ಅವ್ರನ್ನ ಸ್ತೋತ್ರದಿಂದ ಹಾಡಿದಾಗ ಅವರ ಅನುಗ್ರಹದಿಂದ ಹೊಳ್ಳಿ ಕಣ್ಣು ಬಂದು
ಆಗ ಆ ಕುರುಹಿಗಾಗಿ ಕರೂರದೊಳಗಿರುವಂತ ಕರೂರ್ ಚಳಗಿರಿ ನಡುವಿರುವಂತ 25 ಎಕರೆ ಜಮೀನ ಆ ಮಠಕ್ಕೆ ಕೊಟ್ರೇಶ್ವರ ಹೆಸರು ಉಂಬಳಿ ಬರೆದ ತಮ್ಮ ಸ್ವಂತ ಖರ್ಚಿನಿಂದ ಅಲ್ಲೇ ಓಂಕಾರೇಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡಿ ಶಿಲಾ ಮಂದಿರ ಕಟ್ಟಿಸಿ ಹೋಗ್ಯಾರ. ಇವತ್ತಿಗೂ ನೋಡಕ್ ಶಂಕರಾಚಾರ್ಯರ ಪಾದ ಸ್ಪರ್ಶ ಆದಂತ ಪುಣ್ಯಕ್ಷೇತ್ರ. ಅದಕ್ಕಿಂತ ಮೊದಲು ಸಂಚಾರದೊಳಗಿದ್ದಾಗ ಜಗದ್ಗುರು ಸಿದ್ಧಾರೂಢಜ್ಜವರು ಬಂದು ಐರಣಿ ಯಾವ ಇವತ್ತು ಹೊಳೆ ಮಠ ಇತ್ತು ಅಲ್ಲಿ ಎಷ್ಟೋ ದಿನ ವಾಸವಾಗಿದ್ದು, ಅಷ್ಟೇ ಅಲ್ಲ ಗುಡ್ಡ ಅಲ್ಲೇ ಸಮೀಪ ಮಲ್ಲಿಕಾರ್ಜುನ ಬೆಟ್ಟ ಅಂತ ಅಲ್ಲಿ ಸಿದ್ಧಾರೂಢ ಮಹಾತ್ಮಾಜಿಯವರು ತಪಸ್ಸು ಮಾಡಿದ ಕಲ್ಲು, ಅವ್ರ ಕುಂತ ಕಲ್ಲು ಇವತ್ತಿಗೂ ಐತೆ. ಆ ಕಲ್ಲಿಗೆ ಗದಿಗೆ ಕಟ್ಟಿ ಇವತ್ತು ಸುಂದರವಾದ ಶಿಲಾ ಮಂದಿರ ಮುಪ್ಪಿನಾರಜ್ಜರು ಮಾಡ್ಯಾರ. ಹಲವು ಮಾತೇನ್ ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಅನ್ನುವಂಗ ಒಬ್ಬಿಬ್ಬರು ಮಹಾತ್ಮರಲ್ಲ. ತ್ರೇತಾಯುಗಕ್ಕಿಂತ ಮೊದಲು ಯಾವ ಕೃತಯುಗ ಇತ್ತು ಆ ಕಾಲಕ್ಕ ಅತ್ರಿ ನಂದನನಾಗಿರುವಂತ ಅನುಸೂಯಾತೆಯ ತನಯನಾಗಿರುವಂತ ದತ್ತಾತ್ರೇಯ ಮಹಾತ್ಮಾಜಿಯವರು ಬಂದು ಅಲ್ಲಿ ವಾಸವಾಗಿದ್ದು ಹೋದ ಜಾಗ ಅದು. ಐರಣಿ ಸಾಮಾನ್ಯ ಎಲ್ಲ ದತ್ತಪೀಠ, ಮೂಲತಃ ಅದು ದತ್ತಪೀಠ. ಅಲ್ಲಿ ದತ್ತನ ಗುಡಿ ಐತಿ, ಸಿದ್ಧಾರೂಢರ ಗುಡಿ ಐತಿ, ಕೊಟ್ರು ಬಸವೇಶ್ವರ ಗುಡಿ ಐತಿ. ಅದು ತ್ರಿವೇಣಿ ಸಂಗಮ. ಆರೂಢ, ಅವಧೂತ, ಶರಣ, ಇವರು ದತ್ತಾತ್ರೇಯರು ಅವಧೂತ ಪರಂಪರೆ, ಸಿದ್ಧಾರೂಢರದು ಈಗ ಕೂಡೈತಿ. ಅದಕ್ಕೂ ಮೊದಲು ಶರಣರ ಪರಂಪರೆ ಆಗಿರುವಂತ ಕೊಟ್ರು ಬಸವೇಶ್ವರ ತ್ರಿವೇಣಿ ಸಂಗಮವಾಗಿರುವಂತ ಪುಣ್ಯಕ್ಷೇತ್ರ. ಅದಕ್ಕೆ ಐರಣಿ ಅಂತ ಯಾಕೆ ಹೆಸರು ಬಂದತ್ತಂದ್ರೆ, ಯಾವ ದ್ವಾಪರ ಯುಗದೊಳಗ ಕುಂತಿದೇವಿ ಗಜಗೌರಿ ವ್ರತವನ್ನ ಮಾಡುವಾಗ ಆನೆ ಮಣ್ಣಿಂದ ಮಾಡಿದ್ಲಕ್ಕೆ ಗಾಂಧಾರಿ, ಮಣ್ಣಿಂದಲ್ಲ ನಿನಗೆ ಕರೆ ಆನಿನ ಐರಾವತನ ತೋರಿಸ್ತೀನಿ ಅಂತ ಸಂಕಲ್ಪ ಮಾಡಿ ಸ್ವರ್ಗಕ್ಕೆ ಬಾಣಗಳಿಂದ ಸೇತುವೆ ಕಟ್ಟಿ ಐರಾವತವನ್ನ ಇಳಿಸಿಕೊಂಡವರು. ಅರ್ಜುನ ತನ್ನ ಶೂರತನದಿಂದ ಐರಾವತ ಬಂದು ಭೂಮಿಗೆ ಇಳಿದ ಜಾಗನೇ ಐರಣಿ. ಅದಕ್ಕೆ ಐರಾವತ ಕ್ಷೇತ್ರ ಅಂತ ಈಗ ಬಾಯಿ ಮಾತನೆ ಐರಣಿ ಆಗೈತಿ. ಇರ್ಲಿ, ಅಂತ ಪವಿತ್ರವಾದಂತ ಪುಣ್ಯ ಭೂಮಿ ಒಳಗ ಕೊಟ್ರು ಬಸವೇಶ್ವರರು ಬಹಳಷ್ಟು ಸೇವಾ ಮಾಡಿದಂತ ಸ್ವಕುಲ ಶಾಲೆ ಸಮಾಜದ ಪುಣ್ಯಾತ್ಮಗ ಆಶೀರ್ವಾದ ಮಾಡಿದ್ರು. ಇದು ಪರಂಪರೆ ನೀವು ಮುಂದುವರಿಸ್ಕೊಂಡು ಹೋಗ್ರಿ, ಇಲ್ಲಿ ನಿತ್ಯ ಪೂಜಾ ಅನುಷ್ಠಾನ ಮಾಡ್ರಿ ಅಂತ ಪಟ್ಟಗಟ್ಟಿದ್ರು. ಅವರೇ ವಂಶ ಪಾರಂಪರ್ಯವಾಗಿ ಅದು ನಡೆದು ಬಂದಿತ್ತು. ಲಿಂಗಪ್ಪ ದೇವರಂತ ಹೇಳಿ ಕೊನೆಯವರು, ಲಿಂಗಪ್ಪ ದೇವರು ತಮ್ಮ ಕೊನೆ ಕಾಲಕ್ಕೆ ಪಟ್ಟಗಟ್ಟಿದ್ದು ಮುಮ್ಮಡಿ ಮುಪ್ಪಿನಾರಿ ಪರಮಹಂಸರಿಗೆ. ಈಗೇನು ನಾವು ಚರಿತ್ರೆ ಹೇಳಕತ್ತೇವೆ ಅವ್ರಿಗೆ. ಅವ್ರ ತಂದೆ ತಾಯಿ ಯಾರಪ್ಪ ಅಂದ್ರ ಕೊಟ್ಟೂರು ಬಸಪ್ಪ ಅಂತ ಅವ್ರ ಅಪ್ಪನ ಹೆಸರು, ಅವ್ರ ಅವನ ಹೆಸರು ತೇಜುಬಾಯಿ. ಅಂದ್ರೆ ಅವ್ರ ವಂಶ ಪಾರಂಪರ್ಯ ಮಠ ಇತ್ತು ಅದು ಮೊದಲಿಗೆ. ಅವ್ರ ವಂಶದ ಅಣ್ಣತಮ್ಮರ ಮಕ್ಕಳನ್ನ ಪಟ್ಟಗಟ್ಟುವಂಥದ್ದು ಪದ್ಧತಿ ಇತ್ತು. ಅವರು ಹೊಟ್ಟೆ ಒಳಗಿದ್ದಾಗನ ಈ ತೇಜುಬಾಯಿ ಅಂತ ಏನಿದ್ಲು, ಈಕಿದು ತವ್ರ ಮನಿ ಹುಬ್ಬಳ್ಳಿ. ಅವರ ಅಜ್ಜ, ಅವರ ಅಪ್ಪನ ಅಪ್ಪ ತೇಜುಬಾಯಿ ಅಜ್ಜ ಸನ್ಯಾಸಿ ಆಗಿದ್ದು, ಎಲ್ಲ ತ್ಯಾಗ ಮಾಡಿ ಸಿದ್ಧಾರೂಢಪ್ಪಗ ಶರಣಾಗತನಾಗಿ ಆ ಮಠದಾಗ ಸಾಧುವಾಗಿದ್ದ. ಈ ತಾಯಿ ಗರ್ಭಿಣಿ ಇದ್ದಾಗ ಮುಪ್ಪಿನಪ್ಪನ ಹೊಟ್ಟಾಗಿ ಇಟ್ಕೊಂಡಂತ ವೇಳಕ್ಕ ಅಜ್ಜನ ದರ್ಶನಕ್ಕಂತ ಅವ್ರ ಅಜ್ಜನ ನೋಡಾಕ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹೋಗಿದ್ಲಂತ. ಅವ್ರ ಅಜ್ಜ ಏನ್ ಮಾಡಿದ ಅಂದ್ರ, ವಾ ಚಲೋ ಕಾಲಕ್ಕೆ ಬಂದಿ ನೀನು, ಬಾ ಸಿದ್ಧಾರೂಢ ಮಹಾತ್ಮನ ದರ್ಶನ ಮಾಡಿಸ್ತೇನೆ ಅಂತ ಕರ್ಕೊಂಡು ಹೋದಾಗ ಸಿದ್ಧಾರೂಢರು ಸ್ನಾನ ಮಾಡಕತ್ತಿದ್ರಂತ. ಅಜ್ಜನ ಸ್ನಾನ ಮಾಡಿಸುವಾಗ ಈಕೆ ಗರ್ಭದಾಗಿದ್ದದ್ದು ಪಿಂಡ ಅವ್ರಿಗೆ ಅಂತರ್ದೃಷ್ಟಿ ಗೊತ್ತಾತು, ಇದು ಸಾಮಾನ್ಯ ಮಗ ಅಲ್ಲ, ಶಿವಾವತಾರಿ ಅವ್ರ ಹೊಟ್ಟೆ ಹುಟ್ಟು ಬರ್ತಾನಂತ ಆಕಿನ ಕರೆದು ಪ್ರೇಮದಿಂದ ಸ್ನಾನ ಮಾಡುವಾಗ ಕೆಳಗ ಕೂರಿಸಿ ಆಕಿ ತಲೆ ಮೇಲೆ ಪಾದ ಇಟ್ಟು ಪಾದದ ಮೇಲೆ ನೀರು ಹಾಕಿಸಿದಾಗ ಗರ್ಭದಾಗಿದ್ದಾಗನೇ ಮಹಾತ್ಮರು ತೀರ್ಥ ಸ್ನಾನ ಆಗಿ ಹೋಗಿತ್ತು. ಅವರಿಗೆ ಸ್ನಾನ ಮಾಡಿಸಿದಾರ. ಅಷ್ಟೇ ಅಲ್ಲ, ಸ್ನಾನದ ಬಳಿಕ ಪ್ರಸಾದಕ್ಕೆ ಕುಂತೊತ್ನ್ಯಾಗ ಆಕಿನ ಕರೆಸಿ ತಮ್ಮ ತಾಟ್ನಾಗನ ಆಕಿನ ಕರೆಸಿ ಕುಂದ್ರಿಸಿ ತಮ್ಮ ಕೈಯಾರೆ ತುತ್ತ ಮಾಡಿ ಉಣಿಸ್ಯಾರ ಸಿದ್ಧಾರೂಢಜ್ಜರು. ಗರ್ಭದಾಗಿದ್ದಾಗನೇ ಮುಪ್ಪಿನಾರಿ ಅಪ್ಪವರಿಗೆ ಶಿಷ್ಯನ ಗುರುತ ಅವ್ರು ಅಲ್ಲಿ ಆಗೈತೆ, ಅದನ್ನೇ ಅವ್ರಿಗೆ ಪಟ್ಟದಂಗ ಆಗೈತಿ. ಪ್ರಸಾದ ಅನುಗ್ರಹ ಮಾಡಿದ್ರು ಸಿದ್ಧಾರೂಢರು. ಆ ಕೂಸು ಹುಟ್ಟುತ್ತಾನೆ ಎಂತ ಒಂದು ತೇಜಸ್ವಿ ಇತ್ತಂದ್ರೆ ಬಂಗಾರದ ಬಣ್ಣ.
ಈಗೂ ಮುಪ್ಪಿನಾರೇಜ್ಜರು ನೋಡಿದವ್ರು ಬಹಳ ಮಂದಿ ಅದಾರ ವಯಸ್ಕರು. ಅವ್ರು ಅಂತಾರ, ಅವ್ರನ್ನ ನೋಡ್ಬಿಟ್ರೆ ಹುಣ್ಣಿಮೆ ಚಂದ್ರನ್ ನೋಡ್ದಂಗೆ ಆಕಿತ್ತಂತ ಕೆಲವ್ರು ಅಂತಾರ. ಅವ್ರ ಮೈಕಾಂತಿಯನ್ನು ನೋಡ್ಬಿಟ್ರೆ ಬಂಗಾರದ ಬಣ್ಣ ಅಂತ ಕೆಲವ್ರು ಅಂತಾರ. ಅವ್ರ ಕತ್ಲು ಕೋಣ್ಯಾಗ ಬಂದ್ರೆ ಕೋಣೆಲ್ಲ ಬೆಳಕಕ್ಕಿತ್ತಂತ ಹೇಳ್ತಾರೆ. ಅಂತ ತೇಜಸ್ವಿಗಳು, ಅಷ್ಟು ಮುದ್ದಾದ ಮಗು. ಅವನು ಹುಟ್ಟಿ ಕೆಲವೇ ದಿನದಾಗ, ಇನ್ನೂ ಒಂದು 3 ತಿಂಗಳ ಕೂಸಿದ್ದಾಗ ಆ ಕೂಸಿಗೆ 2 ಜಳಕ ಮಾಡಿಸಿ ಅದನ್ನ ಹಾಸಿ ಮಲಗಿಸಿ ಆ ತಾಯಿ ಜಳಕ ಮಾಡಕ್ ಹೋಗಿದಾಳ. ಜಳಕ ಮಾಡಿ ಹೊರಗೆ ಬರೋದ್ರೊಳಗನ ಆ ಬಾಲಕ, ಅವರು ಹುಟ್ಟಿದ ಹೆಸರು ಪಾಲನೇತ್ರ ಅಂತ ಇತ್ತದ ಹುಟ್ಟಿದ ಹೆಸರು. ಆದ್ರೆ ಮುಂದಿನ ಪಟ್ಟಕ್ಕೆ ನಾಮಕ್ಕೆ ಮುಮ್ಮಡಿ ಮುಪ್ಪಿನಾರ್ಯರಂತ ಹೆಸರು ಬದಲಿಸಿದ್ರು. ಆ ಕೂಸಿನ ತಲೆ ಮ್ಯಾಲ ಘಟ ಸ್ವಲ್ಪ ಹಿಡಿಯತ್ತೆ ಆಡ್ತಿತ್ತಂತ. ಈಕಿ ನಡಗಕತ್ತ ತೇಜೋಬಾಯಿ ಸಿದ್ಧಾರೂಢ ಕೊಟ್ಟವೇಶ ನನ್ನ ಮಗನ ಉಳಿಸಪ್ಪ ಅಂತ ಈಕಿ ಕಣ್ಣೀರ್ ಹಾಕಿ ಬೇಡುವಾಗ ಅದು ಗೊತ್ತಾತವ್ರಿಗೆ. ಓ ಈಕಿ ಹೆದರ್ಯಾಳ ಅಂತ ಹೇಳಿ ಆ ಮಗು ಮಾತ್ರ ಕುಲು ನಗತಿತ್ತಂತದ್ದು, ಹೆದರಿದ್ದಿಲ್ಲ. ಆ ಹಾವು ಆಶೀರ್ವಾದ ರೂಪದಿಂದ ಹರಿಸಿ ಹೊರದು ಹೋತಂತ. ಅಂದ್ರೆ ಸಣ್ಣವರಿದ್ದಾಗನೇ ಸರ್ಪವನ್ನು ತಮ್ಮ ತಲೆ ಮೇಲೆ ತಗೊಂಡಂತವ್ರು ಮುಪ್ಪನಪ್ಪನವರು. ಮುಂದೆ ಆಗ್ಲೇ ಹೇಳಿದ್ವಲ್ಲ ಲಿಂಗಪ್ಪ ದೇವರಂತ, ಅವರು ಇವ್ರನ್ನ ಪಟ್ಟಗಟ್ಟಿ ಪಟ್ಟಾಭಿಷೇಕ ಮಾಡಿ 2 ದಿನಕ್ಕೆ ಅವ್ರು ದೇಹ ಬಿಟ್ರು. ಆಮೇಲೆ ಈ ಕೂಸು ಅಲ್ಲೇ ಕೊಟ್ಟೂರೇಶ್ವರನ ಆರಾಧನೆ ಮಾಡ್ತಾ 12 ವರ್ಷ ಪರ್ಯಂತ ತಪಸ್ಸು ಮಾಡಬೇಕನ್ನಿಸ್ತಂದ್ರ ಮಲ್ಲಿಕಾರ್ಜುನ್ ಬೆಟ್ಟಕ್ಕೆ, ಅಲ್ಲಿಂದ 5 ಕಿಲೋಮೀಟರ್ ಗುಡ್ಡ, ಅಲ್ಲಿ ಬಂದು ತಪಸ್ಸು ಮಾಡೋದು. 2 ವೇಳೆ ಕೊಟ್ಟೂರೇಶ್ವರನ ಅರ್ಚನೆ ಮಾಡೋದು. 12 ವರ್ಷ ಎಂತ ತಪಸ್ಸು ಮಾಡಿದ ಅಂದ್ರ ವಿರಕ್ತನಾಗಿ ಹೆಣ್ಮಕ್ಳು ಮಾಡಿದ ಅಡಿಗೆ ಸಹಿತ ಉಣ್ತಿದ್ದಿಲ್ಲ ಅಂತ ತನ್ನ ಕೈಯಾರೆ ತಾನು ಪ್ರಸಾದ ಮಾಡಿಕೊಂಡು ಅಚ್ಚುಕಟ್ಟಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಿ ತಪಸ್ವಿ ಆದ. ಮುಂದವನಿಗೆ ವೃತ್ತಿ ಅನಿಸ್ತು, ಗುರು ತೋರಿಸಬಲ್ಲದೆ ಕಾಣಿಸದಣ್ಣ. ಗುರು ಇಲ್ಲದೆ ಎಂದರಿಗೂ ಮುಕ್ತ ಆಗೋದಿಲ್ಲ. ಅಷ್ಟೊಳಗೆ ಇಲ್ಲೇ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಶಾಸ್ತ್ರಿಗಳ ಬಾಯಾಗ ವೇದಾಂತ ಅಧ್ಯಯನ ಆಗಿತ್ತು. ಹೆಚ್ಚಿನ ಅಧ್ಯಯನ ಸಲುವಾಗಿ ಗುರುವನ್ನು ಹುಡುಕ್ತಾ ಚಿತ್ರದುರ್ಗ ಮುರುಘಾ ಮಠ, ಬಾಣಾವರದ ಅಪ್ಪುಗಳ ಕಡೆಗೆ ಹೋಗಿದ್ರಂತ. ಎಷ್ಟೋ ಮಹಾತ್ಮರು ಸಂಚಾರ ಮಾಡ್ತಾ ಕೊನೆಗೆ ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿ ಸಿದ್ಧಾರೂಢರಿಂದ ಆಕರ್ಷಿತರಾಗಿ ಶಿವರಾತ್ರಿ ಜಾತ್ರೆ ಸಮಯಕ್ಕೆ ಬಂದ್ರಂತ. ಶಿವಯೋಗದೊಳಗ ಸಿದ್ಧಾರೂಢ ಭಗವಂತನನ್ನ 7 ದಿನದ ಆ ವೈಭವದೊಳಗೆ ಕಣ್ ತುಂಬಿಕೊಂಡು ಇವರು ಸಾಕ್ಷಾತ್ ಶಿವನೇ ಅದವ್ರಿಗೆ ಮನದಟ್ಟಾತು. ಬಿಟ್ಟು ಹೋಗಕ್ಕೆ ಮನಸ್ಸೇ ಬರಲಿಲ್ಲಂತ. ಬಹಳ ಪ್ರೇಮದಿಂದ ಅಲ್ಲೇ ಉಳ್ಕೊಂಡ್ಬಿಟ್ರು. ಅವಾಗ ಸೇವಾ ಮಾಡುವಂತ ಅವರ ಭಾವವನ್ನು ತಿಳಿದು, ಮುದುಕಿ ಅದು ಏನಾಗಲ್ ಬಿಡು, ಅದು ಬಂದ್ರೆ ಏನಾಗಲ್ಲ ಸುಮ್ಕೊಂಡ್ರು. ಅದಕ್ಕಿಂತ ನಿಂದ ಆವಾಜ್ ಹೆಚ್ಚಾಗಿ ಅದೇನ್ ಮಾಡ್ತೈತಿ? ಏನ್ ಹೇಳಕತ್ತಿದ್ವಿ? ಅಲ್ಲಿ ಬಂದು ಹುಬ್ಬಳ್ಳಿ ಮುಟ್ಟ್ಯಾರಂತ 2 ಮಂದಿಗೆ ಸುದ್ದಿ ಬಂತು. ಮಠ ಅನಾಥ ಆಗಿತ್ತು. ಈ ಸ್ವಾಮಿ ಮನುಷ್ಯಗೆ ಬಂದಂಗ ತಿರುಗಾಡ್ಕೊಂಡು ಹೊಂಟ ನಮ್ಮ ಮಠ ಹಾಳಬೇಕಂತ ಕೊನೆಗೆ ಅಲ್ಲಿ ಸಿದ್ಧಾರೂಢ ಕಡೆ ಬಂದದ್ದು ಸುದ್ದಿ ಗೊತ್ತಾಗಿ ಇಲ್ಲಿ ಹಿರಿಯರೆಲ್ಲ ಹೋಗಿ ಸಿದ್ಧಾರೂಢ ಹತ್ರ ವಿನಂತಿ ಮಾಡ್ಕೊಂಡ್ರಂತ. ಅಜ್ಜ, ಇವ್ರು ಬಹಳ ಒಂದ್ ಕಡೆಗೆ ಯಾರು ಹಿಡಿತಕ್ಕೆ ಸಿಗೋರಲ್ಲ, ಒಂದ್ ಕಡೆಗೆ ಇರೋರಲ್ಲ, ಏನಾರ ಮಾಡಿ ದಯವಿಟ್ಟು ಇವ್ರನ್ನ ಮುಂದಕ್ಕೆ ಹೋಗಲಂಗ ಕಟ್ಟಿ ಹಾಕ್ರಿ. ಸ್ವಾಮಿಗಳನ್ನ ಹೊರಗಿಂದ ಕಟ್ಟಿ ಹಾಕಬೇಕು, ಪ್ರೇಮದಿಂದ ಕಟ್ಟಿ ಹಾಕ್ಬೇಕಲ್ಲ. ಇವ್ರು ನಿಮ್ಮ ಹತ್ರನೇ ಇಟ್ಟುಕೊಂಡ ಇವರಿಗೆ ಎಲ್ಲ ವಿದ್ಯೆಯನ್ನ ದಾರಿ ಎರೆದು ನಮಗೆ ಹೊಳ್ಳಿ ಕೊಡಬೇಕಂತ ಎಲ್ಲ ಹಿರಿಯರು ಮಾಡಿದಾಗ ನೀವು ಚಿಂತೆ ಬಿಡ್ರಂತ ಸಿದ್ಧಾರೂಢ ಹೊಳ್ಳಿ ಕಳಿಸಿದ್ರು. ಅನುಪಮವಾಗಿರುವಂತ ಪ್ರೇಮ ರಸವನ್ನ ಅವ್ರ ಮೇಲೆ ಸುರಿಸಿದ್ರು. ಸಿದ್ಧಾರೂಢರ ಪ್ರೀತಿಗೆ ಆಕರ್ಷಿತರಾಗಿ ಅಜ್ಜನ ಬಿಟ್ಟು ಹೋಗ್ಬೇಕು ಅನಿಸ್ಲಿಲ್ಲ ಅವರಿಗೆ. ಅವಾಗ ಪ್ರೀತಿನ ಸಿದ್ಧಾರೂಢ ಹೇಳಿದ್ರಂತ, ಏ ಸ್ವಾಮೀಜಿ, ನಿನಗಿರೋದು ಇದು ಒಂದೇ ಸ್ಥಾನ, ನಮ್ಮನ್ನು ಬಿಟ್ಟು ನೀ ಎಲ್ಲೋ ಹೋಗಬಾರದು. ಮಾತು ತಗೊಂಡ್ರು. ಆಯ್ತ್ರಿಯಪ್ಪ ಅಂತ ಅಲ್ಲೇ ಉಳಿದು ಸೇವಾ ಮಾಡುವಾಗ ಅಂತರಂಗದಿಂದ ಅವ್ರನ್ನ ಪ್ರೇಮ ಮಾಡ್ತಿದ್ರು. ಎಷ್ಟು ಸ್ಥಾನಮಾನವಾಗಿ ಕೊಟ್ಟಿದ್ರಂದ್ರ, ತಮ್ಮ ಪಟ್ಟದ ಶಿಷ್ಯನಾಗಬೇಕಾದಂತ
ಗುರುನಾಥರೂಢರಿಗೆ ಯಾವ ಕೋಲಿ ಒಳಗೆ ಇಟ್ಟುಕೊಂಡಿದ್ರ ಅದೇ ಕೋಲಿಯಾಗ ಮುಪ್ಪಿನಪ್ಪನವ್ರಿಗೂ ವ್ಯವಸ್ಥೆ ಮಾಡಿಸಿದ್ರು. ಒಳಗಿನ ಭಾಗದಾಗ ಗುರುನಾಥರೂಢರು, ಹೊರಗಿನ ಭಾಗದಾಗ ಮುಪ್ಪಿನಪ್ಪನವರು. ಇಬ್ರು ಮೌನಿಗಳು. ಬಾಳ ಬ್ಯಾಸರದಾಗ ಗುರಪ್ಪ ಜಿಗೆತ್ತ ಬಂದ ಮುಪ್ಪಿನಪ್ಪಜ್ಜನ ಮುಂದೆ ಹಿಂಗ್ ಕುಂದಿರ್ತಿದ್ರಂತ. ಮಾತಿನ ಕತಿ ಇಲ್ಲ, ಸುಮ್ಮನೆ ಕುಂದ್ರೋದು, ಸಾಕಾಗುತ್ತನ ಕುಂದ್ರೋದು. ಅದು ಒಳಗಿನ ಮೌನದ ಮಾತದ, ಹೊರಗಿನವ್ರಿಗೆ ಅರ್ಥ ಆಗಲ್ಲ. ಸ್ನೇಹ ಬೆಳೀತ ಅವರಿಗೂ. ಆಮೇಲೆ ಮಲಗಕ್ಕೆ ನಿದ್ದೆ ಬಂದು ಅಂದ್ರೆ ಒಳಗೆ ಹೋಗೋರು. ಒಳಗೆ ಸಿದ್ಧಾರೂಢರು ಮಲಗ್ತಿದ್ರಂತ. ಅವ್ರ ಹತ್ರನೇ ಗುರಪ್ಪಜ್ಜಿ ಮಲಗಬೇಕು. ಅವ್ರ ನಿದ್ದೆ ಹತ್ತೋತನ ಓಂ ನಮ ಶಿವಾಯ ಅಂತ ಅವ್ರಂದ್ರ ಹಿಂದ್ಲಿಂದ ಗುರಪ್ಪಜ್ಜನ್ನು ಇಬ್ರದು ಕೂಡಿ 1008 ಓಂ ನಮ ಶಿವಾಯ ಆದವಂದ್ರ ಆಮೇಲೆ ಅವ್ರಿಬ್ರು ಮಲಗ್ತಿದ್ರು. ಅವ್ರಿಬ್ರ ಜೊತೆಗೂ ಇವ್ರು ಓಂ ನಮ ಶಿವಾಯ ಅಂತಿದ್ರು. ಹಿಂಗ ಸಂಘ ಸಿಗುತ್ತವ್ರಿಗೆ. ಮಹಾತ್ಮರ ಅತ್ಯಂತ ಸಾಮೀಪ್ಯ. ಜೊತೆಗೆ ಬಹಳ ಕಟ್ಟುನಿಟ್ಟಿನಿಂದ ಮುಪ್ಪಿನಾರ್ಯರನ್ನ ಸಿದ್ಧಾರೂಢರು ಕಾವಲು ಮಾಡಿದರು. ಯಾಕೆ ಕಾವಲು ಅಂದ್ರ ಯೌವನ, ಬಹಳ ಸುಂದರವಾದ ಶರೀರ, ಕಟ್ಟಮಸ್ತಾದಂತ ಯುವಕ, ಸಂಸಾರಿಕರ ನೆರಳು ಬಿದ್ದ ಮನುಷ್ಯ ಹಾಳಾಗಬಾರದು ಅಂತೇಳಿ ಸಂಸಾರಿಕರಿಂದ ದೂರ ಇಟ್ಟಿದ್ರು. ಅವ್ರು ಯಾರು ಕೂಡ ಬೆರೆಯಂಗಿಲ್ಲ, ಕೊಲೆಯಾಗನೇ ಇರ್ಬೇಕು. ಭಕ್ತರ ಮನೆಗೆ ಪ್ರಸಾದಕ್ಕೆ ಭಿನ್ನಕ್ಕೆ ಕರೆದ್ರ ಆದೇಶ ಮಾಡಿಬಿಟ್ಟಿದ್ರು. ಯಾರ ಮನೆಗೂ ಭಿನ್ನ ಸ್ವೀಕಾರ ಮಾಡಂಗಿಲ್ಲ, ಯಾರು ಗೃಹಸ್ಥರ ನೆರಳು ಬೀಳಂಗಿಲ್ಲ. ಅಷ್ಟೇ ಅಲ್ಲ, ಎಲ್ಲ ಶಿಷ್ಯರನ್ನ ಕರ್ಕೊಂಡು ಹೋಗ್ತಿದ್ರು ಪ್ರಸಾದಕ್ಕ. ಇವ್ರನ್ನ ಮಾತ್ರ ಹುಬ್ಬಳ್ಳಿ ಒಳಗೆ 12 ವರ್ಷ ಇದ್ರ ಒಂದು ದಿನಾನು ಯಾರ ಮನೆಗೂ ಪ್ರಸಾದ ಕರ್ಕೊಂಡು ಹೋಗಿಲ್ಲ. ಮಠದಾಗಿನ ಭಿಕ್ಷದ ಅನ್ನನೇ ಉಣಬೇಕು. ಅವ್ರು ಏನಾದ್ರು ಭಕ್ತರ ಮನೆಗೆ ಹೊಂಟ್ರಂದ್ರ ಅಜ್ಜಿನ ಹೊತ್ನ್ಯಾಗೂ ಸಹಿತ ಮನಸ್ಸು ಹತ್ತಿತ್ತಾಗಬಾರ್ದಂತ ಮಚ್ಚಿ ಬಿಚ್ತಿದ್ರಂತವ್ರು. ಕಾಲಾಗಿನ ಮಚ್ಚಿ ಬಿಚ್ಚಿದ ಕೂಡಲೇ ಅದು ಸ್ವಾಮಿ ಅವ್ರ ಕಡೆ ನೋಡಿದ್ರಂದ್ರೆ ಕಟ್ಟಿಗೆ ಪಾದಕ ತಂದ ಅವ್ರ ಕಾಲಿ ಹಾಕಬೇಕು. ಈ ಚರ್ಮದ ಚಪ್ಪಲಿ ತಗೊಂಡು ಬಂದ ಅವನು ಸ್ವಚ್ಛ ಒರೆಸಿ ಅದರ ಮ್ಯಾಲ ಹೂವು ಏರಿಸಿ ಅಜ್ಜು ಹೊಳ್ಳಿ ಬರುತ್ತನ ಕೊಲೆ ಕುತ್ಕೊಂಡು ಜಪ ಮಾಡಬೇಕು ಪಾದಕದ ಮುಂದೆ, ಆ ಮಚ್ಚಿ ಮುಂದೆ. ಟಾಂಗಾಗಾಡಿ ಶಬ್ದ ಆಯ್ತಂದ್ರ ಓಡ್ಕೊಂತ ಹೋಗಿ ಆ ಮಚ್ಚಿಯನ್ನ ಸಿದ್ಧಾರೂಢ ಪಾದಕ್ಕೆ ತೊಡಸೋದು, ಕಟ್ಟಿಗೆ ಪಾದಕ ಕೈಯಾಗ ತಗೊಂಡದು, ಮತ್ತ ಅವನ್ ತಂದು ಒರೆಸಿ ಅವಕ್ಕೆ ವಿಭತ್ತಿ ಹಚ್ಚಿ ಹೂವು ಏರಿಸಿ ಅದರ ಮುಂದೆ ಜಪ ಮಾಡೋದು. ಒಟ್ಟ ಹಗಲು ರಾತ್ರಿ ಪಾದ ಚಿಂತನೆ ಆಗಬೇಕು, ಮನಸ್ಸು ಬೇರೆ ಕಡೆ ಹೋಗಬಾರದು. ಹಿಂಗ್ ಕಾವಲ ಮಾಡಿದ್ರು. ಒಮ್ಮೆ ಮಂಟೂರಿನ ಶೆಟ್ರ್ ಹೊರಕರಗಿ ಉಟ್ಕೊಂಡಿರುವಂತ ಮುಪ್ಪಿನಾರ್ಯರನ್ನು ನೋಡಿ ಪಾಪ ಸ್ವಾಮಿ ಅರಿವಿ ಹರಿದಾವ್ ಅಂತೇಳಿ ಸುಂದರವಾದ ರೇಷ್ಮೆ ಪೀತಾಂಬರ ವಸ್ತ್ರಗಳನ್ನು ತಂದ ಅವ್ರಿಗೆ ಕಾಣಿಕೆ ಮಾಡಿಕೊಟ್ರಂತ. ಅವತ್ತು ರಾತ್ರಿ ಪ್ರವಚನಕ್ಕೆ ಪೀತಾಂಬರ ಉಟ್ಕೊಂಡು ಬಂದು ಕುಂತ್ರಿ ಅವ್ರ ಮುಂದೆ. ಪ್ರತಿದಿನ ಮುಪ್ಪಿನಪ್ಪವ್ರು ನೋಡ್ಕೊಂತ ಪ್ರವಚನ ಹೇಳ್ತಿದ್ರು ಸಿದ್ಧಾರೂಢರು. ಇವತ್ತು ಸಿಟ್ಟಿನಿಂದ ಅವ್ರನ್ನ ನೋಡೋದು ಬಿಟ್ಟು ಬೇರೆ ಕಡೆ ನೋಡ್ಕೊಂಡು ಪ್ರವಚನ ಚಾಲು ಮಾಡಿದ್ರು. ಪ್ರವಚನ ಮುಗಿಯೋತನ ಹೊಳ್ಳಿ ಅವ್ರ ಕಡೆ ನೋಡ್ಲಿಲ್ಲ. ಇವ್ರಿಗೆ ಗೊತ್ತಾಗ್ತದ ಸ್ವಾಮಿ ಬಹಳ ಸೂಕ್ಷ್ಮ. ಅವಾಗೇನು ಸಿದ್ಧಾರೂಢರು ಯಾರಿಗೆ ಬೈತಿದ್ದಿಲ್ಲ, ಬಡಿತಿದ್ದಿಲ್ಲ, ಬರೀ ಸ್ವಾಮಿ ಮ್ಯಾಲ ಶಿಷ್ಯರು ತಿಳ್ಕೋಬೇಕು. ಯಾಕೋ ಅಜ್ಜೋರು ನನ್ನ ಮ್ಯಾಲ ಅವ್ರಿಗೆ ಗೊತ್ತಾಗಿಲ್ಲ. ಮರುದಿನ ಮತ್ತ ಬೆಳಗಿನ ಪ್ರವಚನಕ್ಕೆ ಬಂದಾರ, ಅದೇ ಪೀತಾಂಬರ ಉಟ್ಕೊಂಡ್ ಬಂದಾರ. ಮತ್ತೆ ಅವ್ರು ನೋಡಿದ ಕೂಡಲೇ ಮಕ ತಿರ್ಸ್ಕೊಂಡು ಬೇರೆ ಕಡೆಗೆ ಪ್ರವಚನ. ಇವ್ರಿಗೆ ನೋವಾಯ್ತು, ನಾ ಏನೋ ತಪ್ಪು ಮಾಡೀನಿ, ಅದಕ್ಕೆ ಅಜ್ಜ ನನ್ನ ಮಕ ನೋಡವಲ್ಲ ಅಂತ ಕಣ್ಣೀರಿಟ್ಟು ಅವತ್ತಿನಿಂದ 3 ದಿವಸ ತನ ಅವ್ರು ಉಂಡಿಲ್ಲ. 3 ದಿನ ಆದರೂ ಅವರು ಅವ್ರ ಕಡೆ ನೋಡವಲ್ರು. ಅಡಿಗೆ ಮನೆಯವರು ಯಪ್ಪ 3 ದಿನ ಆತ್ರಿ ಮುಪ್ಪಿನಾರ್ಯ ಸ್ವಾಮಿಗಳು ಉಣ್ಣಾಕ್ಷಿಟ್ಟು ಬಂದಿಲ್ಲ. ಸಿದ್ಧಾರೂಢರು ಅಂದ್ರಂತ ನೀವೇನ್ ಕಾಳಜಿ ಮಾಡಕ್ ಹೋಗ್ಯಾಡ್ರಿ, ಅವ ಭಾಳ ದೊಡ್ಡವಾಗ್ಯಾನ, ಅವ ಉಣಿಸೋರು ತಿನ್ಸೋರು ಉಡಿಸೋರು ಭಾಳ ಮಂದಿ ಅದಾರ, ನೀವೇನು ಅವ್ನ ಕಾಳಜಿ ಮಾಡ್ಬೇಡ್ರಿ ಅಂದ್ರ ಈ ಸುದ್ದಿ ಅವ್ರಿಗೆ ಕಿವಿ ಮುಟ್ತು. ಉಣಿಸೋರು ಉಡಿಸೋರು ಭಾಳ ಮಂದಿ ಆಗ್ಯಾರ ಅನ್ನೋ ಶಬ್ದ ಅರ್ಥ ಆಯ್ತು. ಓಹೋ, ಪೀತಾಂಬರ ಉಟ್ಕೊಂಡು ಹೋಗಿದ್ದಕ್ಕೆ ಅಜ್ಜ ಸಿಟ್ಟಾಗ್ಯಾನ ನನ್ನ ಮ್ಯಾಲಂತ ತಪ್ಪಾತ್ರಿ ಅಜ್ಜ ಅಂತ ಹೊಳ್ಳೆ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ್ರಂತ. ಅವಾಗ ಅಜ್ಜವ್ರಂದ್ರು, ಏನಪ್ಪಾ ಪೀತಾಂಬರದ ವ್ಯಾಮೋಹ ಐತನ ನಿನಗ? ಇಲ್ರಿ ಅಜ್ಜ, ಅವ್ರು ಕೊಟ್ರ ನಾ ತಗೊಂಡು ಕೊಡ್ತಾರಂತ ಹಾಕೋಬಾರ್ದಪ್ಪ, ಹೊರ ಕರಿಬ್ಯಾಗ ಇರ್ಬೇಕು ನಾವು.
ಸಾಧಕರು ಶರೀರವನ್ನ ವೈಭವೀಕರಿಸುವಂತ ರಂಗಿನ ಬಣ್ಣ ಹಾಕೋಬಾರದು, ಶರೀರದ ಆಕರ್ಷಣೆಗೊಳಗಾಗಬಾರದು, ಎಲೆ ಮರಿ ಕಾಯಿದ್ದಂಗಿರಬೇಕಂತ ಸಿದ್ಧಾರೂಢ ಆದೇಶ ಮಾಡಿದ್ರು. ಅದೇ ಪ್ರಕಾರ ಅವರನ್ನು ಕೊನೆತನ ರಕ್ಷಣೆ ಮಾಡಿ ನೋಡಾಕ ಭಿಕಾರಿಗತೆ ಇದ್ರು, ಒಳಗ ಆತ್ಮಜ್ಞಾನವನ್ನ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ರು. ಸ್ಥಿತಿ ನೋಡ್ಬೇಕಂದ್ರೆ ಸಿದ್ಧಾರೂಢರ ಅಪ್ಪಟ ಅಗ್ರಗಣ್ಯ ಶಿಷ್ಯರು ಮುಪ್ಪಿನಾರ್ಯರಲ್ಲಿ ನೋಡ್ಬೇಕು. ಜ್ಞಾನ ವಿದ್ವತ್ ನೋಡ್ಬೇಕಂದ್ರೆ ಶಿವಪುತ್ರ ಸ್ವಾಮಿಗಳಲ್ಲಿ ನೋಡ್ಬೇಕು. ಸ್ಥಿತಪ್ರಜ್ಞತೆಯನ್ನು ನೋಡ್ಬೇಕಂದ್ರೆ ಯಾವ ಗುರುನಾಥಾರೂಢರಲ್ಲಿ ನೋಡ್ಬೇಕು. ಎಲ್ಲರಿಗೂ ಎಲ್ಲ ಅನುಗ್ರಹ ಮಾಡಿಲ್ಲ ಸಿದ್ಧಾರೂಢರು, ತಮ್ಮ ಸ್ಥಿತಿಯನ್ನು ಪೂರ್ಣ ಆಶೀರ್ವಾದ ಮಾಡಿದ್ದು ಮುಪ್ಪಿನಾರಿ ಪರಮಹಂಸರಿಗೆ. ಅಂತೂ ಮೊನ್ನೆ ಕತಿ ಕೇಳಿದ್ರಲ್ಲ, ಕಟ್ಟಿಗೆ ಬೇಡಲು ಸಾಮಿಲ್ಲಿ ನೊಡೆಯನು ಸೆಟೆಯ ಗರ್ವದಿ ಅಗ್ನಿ ಸೋಂಕಿತು. ನಿಟಿಲ ನೇತ್ರನೇ ಅಂದ್ರೆ ಅಗ್ನಿ ನೇತ್ರನ ಸ್ವರೂಪ. ಸಿದ್ಧಾರೂಢರು ಹೇಳಿದ್ರು, ನೀ ಶಾಪ್ ಕೊಡಬಾರದು, ನೀ ಮನಸ್ಸು ಮಾಡಿದ್ರೆ ಬರೀ ಒಂದು ಕಟ್ಟಿಗೆ ಸಾಮಲ್ಲಲ್ಲ, 14 ಲೋಕಗಳನ್ನು ಸುಡುವಂತ ಶಕ್ತಿ ನಿನಗೆ ಬಂದತಿ, ಅದನ್ನ ಪ್ರಯೋಗ ಮಾಡಬಾರದಂತ ಮಾತು ತಗೊಂಡ್ರು ಅಂತ ಮನ್ ಕತಿ ಕೇಳಿದ್ರಿ. ಅಂತೂ ಪರಿಪೂರ್ಣವಾಗಿ ಮುಪ್ಪಿನಾರ್ಯರು ಸಿದ್ಧರಾದರು. ಐರಣಿಯ ಯಾವ ಸಂಗನ ಬಸಪ್ಪ ಶೆಟ್ರು ಮುಖಂಡರು ಹಿರಿಯರು ಮಠದ ಎಲ್ಲಾ ಮುಖಂಡರನ್ನು ಕರ್ಕೊಂಡು ಸಿದ್ಧಾರೂಢರ ಕಡೆಗೆ ಬಂದ್ರಂತ. ಅಜ್ಜವರಿಗೆ ದಿನ ಮಾಡ್ತಾರ, ಅಜ್ಜ ನಿಮ್ಮ ಸಾನ್ನಿಧ್ಯದೊಳಗ ಮುಪ್ಪಿನಪ್ಪನವರು ಪರಿಪೂರ್ಣರಾಗಿದ್ದಾರೆ, ನಮ್ಮ ಮಠ ಹಾಳು ಬಿದ್ದೈತಿ, ಎಷ್ಟು ದಿನ ಸ್ವಾಮಿ ಇಲ್ಲದ ಮಠ, ಹಿರಿಯರಿಲ್ಲದ ಮನೆಯಲ್ಲ, ಗುರುಗಳಿಲ್ಲದ ಮಠ ಅಲ್ಲ, ಯಪ್ಪ ಹಾಳು ಬಿದ್ದತ್ರಿ, ದಯವಿಟ್ಟು ನಮ್ಮ ಸ್ವಾಮಿ ನಮಗೆ ಹೊಳ್ಳಿ ಕೊಡ್ರಿ. ಅದೇ ಸಮಯಕ್ಕಲ್ಲಿ ಕಾಂಪಿಟೇಷನ್ ಚಾಲು ಆಗಿತ್ತಂತ. ಮುಪ್ಪಿನಾರ್ಯರ ವಿದ್ವತ್, ಅವರ ತೇಜಸ್ಸು, ಅವರ ತಪಶಕ್ತಿ ಅದನ್ನೆಲ್ಲ ಗಮನಿಸಿದಂತ ಜಮಖಂಡಿಯ ಅಪ್ಪ ಸಾಹೇಬ್ ಮಹಾರಾಜರು ಸಿದ್ಧಾರೂಢರಿಗೆ ವಿನಂತಿ ಮಾಡ್ತಾರೆ, ಅಪ್ಪ ಈ ಮಹಾತ್ಮನ ನಮ್ಮ ಕಡೆ ಕೊಡ್ರಿ, ನೀವ ಇವ್ರಂತೇಳಿ ಇವ್ರ ಪಾದಶೀಲ ತಲೆ ಮೇಲೆ ಹೊತ್ತು ಮಾಡ್ತೇವೆ, ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಗ್ರಾಮಗಳು ಉಂಬಳಿ ಕೊಟ್ಟು ದೊಡ್ಡ ಮಠ ಕಟ್ಟಿಸಿ ನಾವು ಸ್ವಾಮಿ ಸೇವಾ ಮಾಡ್ತೀವಿ ಜಮಖಂಡ್ಯಾಗ, ನಮ್ಮ ಸಂಸ್ಥಾನಕ್ಕೆ ಮಠಾಧಿಪತಿಗಳನ್ನ ಮಾಡ್ತೇವೆ, ನಮಗೆ ದಯವಿಟ್ಟು ಮುಪ್ಪಿನಪ್ಪನವ್ರು ಕೊಡ್ರಿ ಅಂತಂದ ಇತ್ಲಾಗ ಅವರು ಗಂಟು ಬಿದ್ದಾರ, ಇತ್ಲಾಗ ಐರಣಿ ಸಂಗನ ಬಸಪ್ಪ ಶೆಟ್ರು ಗಂಟು ಬಿದ್ದಾರ. ಅವಾಗ ಸಿದ್ಧಾರೂಢರು ಸಂಗನ ಬಸಪ್ಪ ಶೆಟ್ರ ಕಡೆ ಪರವಾಗಿ ಮಾತಾಡಿದ್ರಂತ, ಹಂಗ ಮಾಡಕ್ ಬರಂಗಿಲ್ರಪ್ಪ, ಇವ್ರು ಈಗಾಗಲೇ ಆ ಮಠಕ್ಕೆ ಪಟ್ಟಗಟ್ಟಿದಂತ ಮಹಾತ್ಮರದಾರ, ಅವ್ರನ್ನ ಆ ಕಡೆ ನೀವು ದೊಡ್ಡ ಮಠ ಕಟ್ಟಿಸ್ತೀರಂತ ಹಂಗೆ ಕಳ್ಸಕ್ ಬರಂಗಿಲ್ಲ, ಅದು ಮೂಲತಃ ಅಲ್ಲಿ ಪಟ್ಟಾಗ್ಯಾರ, ಅಲ್ಲೇ ಕಳಿಸ್ಬೇಕು. ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕ ಇನ್ನು ಕತ್ತಲ್ದಾಗ ಐತಿ, ಉತ್ತರ ಕರ್ನಾಟಕ ಜ್ಞಾನದ ನಾಡದು, ಯೋಗ ಭೂಮಿ, ದಕ್ಷಿಣ ಕರ್ನಾಟಕ ಭೋಗ ಭೂಮಿ. ಇಲ್ಲಿ ಆಧ್ಯಾತ್ಮ ವಿದ್ಯೆ ಪ್ರಚಾರ ಆಗಬೇಕಾಗೈತಿ, ಆ ಕೆಲಸ ಆಗೋದು ಕೇವಲ ಮುಪ್ಪಿನಾರ್ಯರಿಂದ ಮಾತ್ರ, ಅದಕ್ಕೆ ಅವ್ರು ಆ ಕಡೆನೆ ಹೋಗ್ಬೇಕಾಗ್ತದೆ ಅಂತ ಸಿದ್ಧಾರೂಢಪ್ಪವರು ಅವ್ರನ್ನ ಕರೆಸಿ, ಇನ್ನು ನೀವು ನಿಮ್ಮ ಮಠಕ್ಕೆ ಹೋಗಿ ಜವಾಬ್ದಾರಿ ತಗೊಂಡು ಮುಂದುವರಿಸಿರಿ. ಅವಾಗ ಸಿದ್ಧಾರೂಢ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರು ಹಾಕಕತ್ರು ಮುಪ್ಪಿನಾರ್ಯರು. ಅಪ್ಪ ಹೆಂಗ ನೀರಿನಿಂದ ಮೀನು ಹೊರಗೆ ತೆಗೆದು ಹಾಕಿದ್ರೆ ನೀರು ಬದುಕೋಗಿಲ್ಲ, ಹಂಗ ನಿನ್ನ ಪಾದ ಬಿಟ್ಟಿರೋ ಶಕ್ತಿ ನನಗಿಲ್ಲ ಸಿದ್ಧಾರೂಢ, ನನಗೆ ಯಾವ ಮಠ ಬೇಡ, ಯಾವ ಪೀಠ ಬೇಡ, ಯಾವ ಒಡೆತನ ಬೇಡ, ಸಾಯತನ ನಿನ್ನ ಪಾದ ಸೇವೆ ಮಾಡ್ಕೊಂತ ಇರೋ ಅನುಗ್ರಹ ಮಾಡು. ಅವಾಗ ಸಿದ್ಧಾರೂಢರಂತಾರ, ಸ್ವಾಮಿ ಹಂಗಲ್ಲ, ಜ್ಯೋತಿ ಮುಟ್ಟಿ ಜ್ಯೋತಿ ಆಗೈತಿ, ಈಗಾಗಲೇ ಇಲ್ಲಿ ಆತ್ಮ ಜ್ಯೋತಿ ಉರಿಯಾಕತ್ತೈತಿ, ಬೆಳಕಿದ್ದಲ್ಲಿ ಬೆಳಕು ಹಚ್ಚೋದು ದೊಡ್ಡ ಮಾತಲ್ಲ, ಕತ್ಲಿದ್ದಲ್ಲಿ ಬೆಳಕಾಗಬೇಕು. ನೋಡಪ್ಪ, ನೀನಲ್ಲಿ ಹೋಗು, ನಮ್ಮ ತತ್ವ ಪ್ರಚಾರ ಮಾಡು. ನೋಡು, ನೀನು ಬ್ಯಾರೆ ನಾನು ಬ್ಯಾರೆ ಅಂದ್ರೆ ಕಣ್ಣಾಗ ನೀರು ಉರ್ತವು. ನನ್ನ ಬಿಟ್ಟು ಹೋಗ್ತೇನೆ ಅನ್ಕೋಬೇಡ, ನೀನೇ ನಾನು ನಾನೇ ನೀನು, ನೆನಪಿಟ್ಟುಕೋ, ಮುಂದೆ ನೀನು 2ನೇ ಸಿದ್ಧಾರೂಢ ಅಂತ ಪ್ರಖ್ಯಾತಕ್ಕಿಪ್ಪ, ದ್ವಿತೀಯ ಸಿದ್ಧಾರೂಢ ನೀನ.
ಆ ಐರಣಿ ಎರಡನೇ ಹುಬ್ಬಳ್ಳಿಯಾಗಿ ಮರಿತತೋ ನೀನು ಅಳಬೇಡ, ಸಂಶಯ ಮಾಡಬೇಡ. ನಾನು ಸೀಮಿತವಾದ ಹೊಂಡದ ನೀರಿನ ಸಪ್ತ ಮಾಡಿದ್ರ ನೀನು ವಿಶಾಲವಾದ ಹೊಳೆ ನೀರಿನ ಸಪ್ತ ಮಾಡಿದೀಪ. ನನಗಿಂತ ಕೀರ್ತಿ ನಿಂದು ದೊಡ್ಡದಾಗಲಿ, ನಿಂದು ಬೆಳಗಲಿ, ಬೆಳಕಾಗಲಿ ಅಂತ ಆಶೀರ್ವಾದ ಮಾಡಿ ಅವರಿಗೆ ಧೈರ್ಯ ತುಂಬಿ ಮುಪ್ಪಿನಾರ್ಯರು ಅವ್ರಿಗೆ ಕಳಿಸಿಕೊಟ್ರು. ಅಜ್ಜನ ಅಪ್ಪಣೆಯಂತೆ ಅವರು ಹೋಗುವಾಗ ಭಾರವಾದ ಮನಸ್ಸಿನಿಂದ ಕಣ್ಣೀರು ಹಾಕುವಾಗ ಸಿದ್ಧಾರೂಢ ಕಣ್ಣೀರು ಒರೆಸಿ ಮಾತು ಕೊಟ್ರು. ನೋಡಪ್ಪ, ನೀ ಯಾವಾಗ ನನ್ನ ನೆನೆಸುವಂತೆ, ಯಾವಾಗ ನನ್ನ ನೆನೆಸುವಂತೆ ಆ ಕ್ಷಣಕ್ಕೆ ನಾನು ಪಕ್ಷಿ ರೂಪದಿಂದ ಬಂದು ನಿನಗೆ ದರ್ಶನ ಕೊಡ್ತೇನೆ ಅಂತ ಆಶೀರ್ವಾದ ಮಾಡಿದರು. ಅದೇ ಪ್ರಕಾರ ಅವರು ಐರಣಿ ಹೊಳೆ ಮಠಕ್ಕೆ ಬಂದ ಬಳಿಕ ಬಾಳ ಸಿದ್ಧಾರೂಢರು ನೆನಪಾಗ್ತಂದ್ರ ಆ ಜನಜಂಗಳಿ ಮಠ ಬಿಟ್ಟು ಈ ಕಡೆ ಗುಡ್ಡದ ಕಡೆ ಬರ್ತಿದ್ರಂತ. ಅಲ್ಲೇ ಮಠಕ್ಕೆ ಹಚ್ಚಿನ ಗುಡ್ಡ ಐತಿ. ಆ ಗುಡ್ಡದ ಮೇಲೆ ಒಂದು ಸಣ್ಣ ಗವಿ ಮಾಡ್ಕೊಂಡಿದ್ರು. ಅಲ್ಲಿ ಬಂದು ಸಿದ್ಧಾರೂಢರನ್ನ ನೆನೆಸ್ಕೊಂಡ್ರೆ ಸಾಕು, ಹುಬ್ಬಳ್ಳಿ ಕಡೆಯಿಂದ ಒಂದು ಪಕ್ಷಿಯಾಗಿ ಹಾರಿ ಬರ್ತಿದ್ರು ಸಿದ್ಧಾರೂಢರು. ಗೂಗಿ ರೂಪದಾಗ ಬಂದು ಕಲ್ಲೂರಿನ ಮೇಲೆ ಕುಂದಿರ್ತಿದ್ರು. ನೋಡಿದ್ರ ಗೂಗಿ ಮಾಯಕ್ಕಿತ್ತು, ಜಗದ್ಗುರು ಸಿದ್ಧಾರೂಢರು ಪ್ರಕಟ ಹಾಕಿದ್ರು. ಶಿಷ್ಯಗ ಮೇಲೆ ಗೂಗಿ ರೂಪದ ದರ್ಶನ ಕೊಡ್ತಿದ್ದ ಕಾರಣದಿಂದ ಆ ಗುಡ್ಡಕ್ಕೆ ಗೂಗಿ ಗುಡ್ಡ ಅಂತ ಈಗೂ ಐತಲ್ಲ, ಮಠಕ್ಕೆ ಹಚ್ಚಿನ ಐತಿ ಗೂಗಿ ಗುಡ್ಡ. ಆ ಅಪ್ಪ ಗುರು ಮತ್ತು ಶಿಷ್ಯನ ಸಂಬಂಧ ಇಷ್ಟು ಅವಿನಾಭಾವ ಸಂಬಂಧ. ಆರಂಭದೊಳಗ ಪ್ರಥಮದ ಸಪ್ತಾಹ ಮಾಡೋ ಮುಂದ ಜನ ಸಂಗ್ರಹ ಇಲ್ಲ, ಧನ ಸಂಗ್ರಹ ಇಲ್ಲ, ಧಾನ್ಯ ಸಂಗ್ರಹ ಇಲ್ಲ. ಮೊದಲೇನು ಇದು ದೊಡ್ಡ ಮಠ ಅಲ್ಲ, ಅಷ್ಟ ಸಣ್ಣದೊಂದು ಕೊಟ್ರಪ್ಪನ ಗುಡಿ ಬಿಟ್ರೆ ಒಂದು 3-4 ಗದ್ದಿಗೆ ಅದೊಂದು ಈಶ್ವರನ ಗುಡಿ ಬಿಟ್ರೆ ಏನೇನು ಇದ್ದಿಲ್ಲ, ಸಣ್ಣ ಮಠ. ಜಾತ್ರೆ, ಮೊದಲನೇ ಜಾತ್ರೆ, ಜನ ಸರ್ಕಾರ ಇಲ್ಲ, ದುಡ್ಡಿಲ್ಲ, ದವಸ ಇಲ್ಲ, ಧಾನ್ಯ ಇಲ್ಲ, ಸಪ್ತಾಹ ಮಾಡ್ಬೇಕಂತ ಸಿದ್ಧಾರೂಢರ ಆದೇಶ ಆಗೈತಿ. ಬಹಳ ಪ್ರಯತ್ನ ಮಾಡಿ ಕೊನೆಗೆ ಸೋತ್ ಬರೇ ಕೀರ್ತನ ಹೇಳಾಕನ ಎಷ್ಟೋ ದುಡ್ಡು ಕೇಳಿದ್ರಂತ 7 ದಿನ. ಇವ್ರಿಗೆ ಇಡೀ ಜಾತ್ರೆಗೆ ಮಾಡಿದ ಭಿಕ್ಷೆ ಬರೀ ಕೀರ್ತನ ಮಾಡೋರಿಗೆ ಕೊಡೋರು. ಹೆಂಗ್ ಮಾಡೋದಪ್ಪ ಜಾತ್ರೆ ಅಂತ ಅವ್ರಿಗೆ ಕಂಗಾಲಾಗಿ ಸಿದ್ಧಾರೂಢರ ಕಡೆಗೆ ಬಂದ್ರಂತ. ಮುಪ್ಪಿನಪ್ಪನವ್ರು ಮೊದಲನೇ ಸಪ್ತಾಹ ಮಾಡುವಾಗ ಅಜ್ಜಗೆ ಸಾಷ್ಟಾಂಗ ಹಾಕಿ, ಅಜ್ಜ ನಿನ್ನ ಆಜ್ಞೆ ಆದ್ರೆ ನನಗದ್ರ ಏನು ನನಗೆ ಹೊಂದಿಕೆ ಆಗುವಲ್ದು, ನೀ ಆಶೀರ್ವಾದ ಮಾಡ್ಬೇಕು, ನನಗೇನು ಕಮ್ಮಿ ಆಗಲ್ಲಂಗ. ಸಿದ್ಧಾರೂಢರು ಅಂದ್ರೆ ಕೈಲಾಸ ಮಂಟಪದಾಗ ಕುಂತಿದ್ರಂತ, 100 ಮಂದಿ ಸಾಧು ಸಂತರು ಕುಂತಿದ್ರಂತ. ಸಿದ್ಧಾರೂಢರು ಯಾರಿಗೆ ಹೇಳಿದ್ರಂದ್ರ ಎಲ್ಲ ಸಾಧು ಸಂತರಿಗಂದ್ರು, ನೋಡ್ರಪ್ಪ, ಮುಪ್ನಪ್ಪರು ಮಾಡೋ ಸಪ್ತಾಹಕ್ಕೆ ಬರೀ ಇದು 1 ವರ್ಷದ ಸಪ್ತಾಹ ಅಲ್ಲ, ಇವತ್ತು ಚಾಲುವಾದ ಸಪ್ತಾಹ ಕೊನೆತನ ಅವ್ರ ಸಪ್ತಾಹಕ್ಕೆ ಎಂದು ಏನೂ ಕಮ್ಮಿ ಬೀಳದಂಗ ಎಲ್ಲರೂ ನೀವು ಆಶೀರ್ವಾದ ಮಾಡಬೇಕು. ಹೋಗಪ್ಪ ಮುಪ್ನಪ್ಪ, ಪ್ರತಿಯೊಬ್ಬ ಸ್ವಾಮಿಗಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂತ ಆದೇಶ ಮಾಡಿದ್ರು. ಮುಪ್ಪಿನಾರ್ಯರೇನು ಸಣ್ಣ ಮಹಾತ್ಮರಲ್ಲ, ಆದ್ರ ಯಾಕೆ ಸಾದಾ ಸೀದಾ ಎಲ್ಲ ಸಾಧುಗಳ ಕಾಲಿ ನಮಸ್ಕಾರ ಮಾಡಕ್ ಅಪ್ಪಣೆ ಕೊಟ್ರಂದ್ರ ಅಹಂಕಾರ ಹೋಗ್ಬೇಕು ಒಂದೇದು, 2ನೇದು ಎಲ್ಲ ಮಹಾತ್ಮರ ಕೃಪಾ ದೃಷ್ಟಿ ಅವ್ರ ಮೇಲೆ ಬೀಳ್ಬೇಕು. ತಾವು ಒಬ್ಬರೇ ಆಶೀರ್ವಾದ ಮಾಡಿದ್ರೆ ಸಾಕ್ಬೇಕಾಗಿ ಹೋಗಿತ್ತ. ಆದರೆ ಈ ಉದ್ದೇಶದಿಂದ ಎಲ್ಲರ ಕಾಲಿಗೆ, ಪ್ರತಿಯೊಬ್ಬರ ಕಾಲಿಗೆ ನಮಸ್ಕಾರ ಮಾಡಂತ ನಮಸ್ಕಾರ ಮಾಡಕ್ ಹಚ್ಚಿದ್ರಂತ. ಎಲ್ಲರೂ ನಮಸ್ಕಾರ ಮಾಡ್ದಂಗ ತಮ್ಮ ಜೋಳಿಯಾಗಿಂದ ಅಟ್ಟಟ್ಟು ಕಾಣಿಕೆ ಅವ್ರಿಗೆ ಕೊಟ್ರು. ಆ ಎಲ್ಲ ತಂದು ಸಿದ್ಧಾರೂಢ ಪಾದಕ್ಕೆ ಒಪ್ಪಿಸಿದ್ರು. ಒಳ್ಳೆದನ್ನ ಅಪ್ಪೋರು ಆಶೀರ್ವಾದ ಮಾಡಿದರು. ಅಷ್ಟೇ ಅಲ್ಲ, ಸಪ್ತಾಹಕ್ಕೆ ಬೇಕಾಗುವಂತ ದೊಡ್ಡ ದೊಡ್ಡ ಕೊಳಗ, ನೀವೇನಂತ್ರಿ ಸಾರು ಮಾಡುವಂತ ಕೊಳಗ, ಕಡಾವಿ ಎಲ್ಲ ಹುಬ್ಬಳ್ಳಿ ಮಠದಿಂದ ಕಳಿಸಿಕೊಟ್ಟಾರ ಸಿದ್ಧಾರೂಢರು ಐರಣಿಗೆ. ಇವತ್ತಿಗೂ ಅವನ್ನ ನೋಡಕ್ ಸಿಗ್ತಾವ. ಅಷ್ಟೇ ಅಲ್ಲ, ಸಪ್ತಾಹ ನಡೆಸೋ ಪದ್ಧತಿ ಕಲಿಸೋ ಸಲುವಾಗಿ ಯಾವ ಅಲ್ಲಿರುವಂತ ಸಾಧು ಸಂತರನ್ನ, ಶರಣಮಗಳನ್ನ ಅಲ್ಲಿಂದ ಕಲಿಸಿಕೊಟ್ರು. ಅಷ್ಟೇ ಅಲ್ಲದೆ ಮುಪ್ಪಿನಾರ್ಯರ ಪಟ್ಟಾಭಿಷೇಕಕ್ಕೆ ಅಕ್ಕಲಕೋಟೆ ರೇವಣಸಿದ್ಧ ಶಿವಶರಣರನ್ನ ಕಳಿಸಿಕೊಡ್ತಾರೆ. ಅಕ್ಕಲಕೋಟೆ ಶರಣ ಸಾನ್ನಿಧ್ಯದೊಳಗೆ ದೊಡ್ಡ ಪ್ರಮಾಣದ ಪಟ್ಟಾಭಿಷೇಕ ಸಪ್ತಾಹ ಅತ್ಯಂತ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ದೊಡ್ಡ ಪ್ರಮಾಣದೊಳಗಾಗಕತ್ತು. ಬಹುತೇಕ 50ನೇ ಇಸ್ವಿನೂ ಏನೋ ಹೇಳ್ತಾರ, 1950ರಾಗ ಏನೋ ಆ ಸಪ್ತಾಹದೊಳಗೆ ಅವಾಗೆಲ್ಲ ತೆಂಗಿನ ಚಪ್ರ ಹಾಕಿ ದಾಸೋಹ ಇಡ್ತಿದ್ರು. ದೊಡ್ಡ ಪ್ರಮಾಣ ಮಳೆ ಬಿತ್ತು.
ಆ ಮಳೆ ಬಿರುಗಾಳಿಗೆ ಎಲ್ಲ ಮಂದಿ ತೋಡ್ಕೊಂಡು ಹೋಯ್ತು. ಯಾಕೆ ಕಟ್ಟಡ ಇದ್ದಿದ್ದಿಲ್ಲ, ಬೈಲಾಗ ಮಠ ಜಾತ್ರೆ ತೋಡು ಎಲ್ಲಾ ಕಂಗಾಲಾಗಿ ನಡುಗುವಾಗ ಅಪ್ಪೋರ್ ಅಪ್ಪನಿಗೆ ಕೊಟ್ರಂತ. ಈಗ ಎಲ್ಲರೂ ಏನ್ ತೆಂಗಿನ ಗರಿ ಅದಾವಲ್ಲ ಅವಕ್ಕ ಬೆಂಕಿ ಹಚ್ಚಿ ಮೈ ಕಾಯಿಸ್ಕೊಳ್ರಿ ಅಂತ ಆ ಚಪ್ರ ಕಟ್ಟಿದ ಬೆಂಕಿ ಹಚ್ಚಿ ಅವಾಗ ಮನಸ್ಸು ನೋಯ್ತು ಅವ್ರದು. ಮುಪ್ಪಿನಪ್ಪವ್ರದು ಜನ್ಮ ಎಷ್ಟು ತೊಂದರೆ ಪಡ್ತಾರೆ. ಇನ್ನು ಮ್ಯಾಲ ಯಾರಿಗೂ ತೊಂದರೆ ಆಗಬಾರ್ದು. 10-20 ಸಾವಿರ ಮಂದಿ ಬಂದ್ರು, ಎಂತ ಮಳೆ ಬಂದ್ರು ಇವ್ರ ಮೈ ತೋಯಬಾರ್ದು ಅಂತ ಮಠ ಕಟ್ಟಬೇಕಂತ ಸಂಕಲ್ಪ ಮಾಡಿ ಅಪ್ಪವ್ರ ಮಠ ಕಟ್ಟೋ ಸಂಕಲ್ಪ ಮಾಡಿ ಚಲೋ ಮಾಡಿದ್ರು ಕೆಲಸ. ಸ್ವತಃ ಅಜ್ಜವರೇ ಗುದ್ಲಿ ಸಲಿಕೆ ತಗೊಂಡು ಮೊದಲು ಕೆಲಸ ಮಾಡಿದಾರ. ಅದ್ ನೋಡಿದವ್ರು ಅದಾರ. ಅಪ್ಪವರೇ ಗುದ್ಲಿ ತಗೊಂಡು ಹಡ್ಡಾಕತ್ರ ಯಾರು ಬಂದು ಅಪ್ಪವ್ರ ಇಲ್ಲಿ ಅಜ್ಜರ್ ಎಲ್ಲದಾರ್ರಿ ಅಂತ ಕೇಳಿದ್ರ ನೀವು ಒಳಗ್ ಕುಂದ್ರು ಬರ್ತಾರಂತ ಹೇಳಿ ಕಳಿಸೋರು. ಆಮೇಲೆ ಹೋಗಿ ಕೈಕಾಲು ತಕೊಂಡು ಅರಿವಿ ಉಟ್ಕೊಂಡು ಪಟಗ ಸುಡ್ಕೊಂಡು ಹೋಗಿ ದರ್ಶನ ಕೊಡ್ತಿದ್ರು. ಅಯ್ಯೋ ಇವ್ರನ್ನ ಕೇಳಿವಲ್ಲ ನಾವು ಅಜ್ಜರೇ, ನೋಡೋರ್ ಕಣ್ಣಿಗೆ ಸೇವಕರ ಕಣ್ಣಂಗೆ ಕಾಣ್ತಿದ್ರು. ಬಹಳ ಸ್ಥಳ ಮಟ್ಟದಿಂದ ಹಿಡಿದು ತುದಿತನ ಆ ಐರಣಿ ಮಟ್ಟದ ಕಟ್ಟಡ ಅಪ್ಪನ ಸಂಕಲ್ಪದಂತೆ ಕೆಲಸ ಚಾಲು ಆಯ್ತು. ಬಂದೋಬಸ್ತ್ ಕಲ್ಲಿನ ಮಠ ಇವತ್ತು ನಾವು ನೋಡಕ್ ಸಿಗುತ್ತೈತಿ. ಸುಮಾರು 18 ಎಕರೆ ವಿಶಾಲವಾದಂಥ ಮಠ. ಎಂಥ ಕಲ್ಲಿನ ಕಟ್ಟಡಗಳಂದ್ರ ಪುರಾತನವಾಗಿರುವಂತ ಹಂಪಿ ಏನು ನೋಡತ್ತವಲ್ಲ, ಹಂಪಿ ಗಿಂಪಿ ಹಂಗ ನೋಡಿದಂಗ ಅನುಭವ ಆಗ್ತತಿ. ಆ ಮಠದ ಮಹಾದ್ವಾರ ನೋಡ್ಬೇಕು, ಬರೀ ದ್ವಾರ ಬಾಗಲನೆ 70 ಫೂಟ್ಗಿಂತ ದೊಡ್ಡ ಎತ್ತರ ಐತಿ. ಯಪ್ಪ ಇಷ್ಟು ಎತ್ತರ ದ್ವಾರ ಬಾಗಲ ಯಾಕೆ ಕಟ್ಟಿಸ್ತೀರಿ ಅಂತ ಕೇಳಿದ್ರ ಮುಪ್ಪಿನಾರ್ಯರು ಮುಂದಿನ ಸುದ್ದಿ ಈಗ ಹೇಳಿದ್ರಂತ. ನೋಡಪ್ಪ, ಮುಂದ ಆನಿ ಮ್ಯಾಲ ಅಂಬಾರಿ ಮ್ಯಾಲ ಹತ್ಕೊಂಡು ಬರಾವ ನಮ್ಮ ಮುಂದಿನ ಶಿಷ್ಯ ಬರ್ತಾನ, ಅವಾಗ ಮ್ಯಾಲ ಹತ್ತಬಾರದಂತ ಹುಟ್ಟಿ ಹತ್ತಿರದ ಕಟ್ಟಿಸ್ತೇವೆ ಅಂತ ಅವ್ರ ಭವಿಷ್ಯವಾಣಿ ಸತ್ಯ ಆಯ್ತು. ಈಗಿನ ನಮ್ಮ ಗುರುಗಳು ಅವ್ರ ಶಿಷ್ಯರು ಆನೆ ಮ್ಯಾಲ ಬೆಳ್ಳಿ ಅಂಬಾರಿಗಳ ಕುಂತ ಅದನ್ನು ದಾಟಿ ಹೋಗ್ತಾರೆ. ಈಗೂ ಕೂಡ ಇರ್ಲಿ. ಮಠದ ಕಟ್ಟಡ ನಡೆಯುವಾಗ ಅನೇಕ ಪವಾಡಗಳು ಚಲೋ ಆದವು. ಮುಪ್ಪಿನಪ್ಪರ ಪವಾಡಗಳು ಚಲೋ ಆದವು. ಒಂದು ಕಲ್ಲು ಮೊನ್ನೆ ನಮ್ಮ ಹಿರಿಯರು ಹೇಳಕತ್ತಿದ್ರು, ಅಲ್ಲಿ ಕಣ್ಣಾರಿ ನೋಡಿದಾರ. ಕುದುರೆಯಾಳ ಕುದುರೆಯಾಳ ರುದ್ರಪ್ಪನವರು ಮೊನ್ನೆ ಅವ್ರ ಮನೆ ಪಾದ ಪೂಜೆಗೆ ಹೋದಾಗ ಹೇಳ್ತಾ ಇದ್ದಾರೆ, ನಾವು ಇದ್ವಿ ಆ ಸಮಯದ, ನಾವು ನೋಡೀವಿ ಅಂತ ಅವ್ರು ಹೇಳಿದ್ರು. ಅದು ಏನಾಗಿತ್ತು, ಆ ಬಾಗಲದ ತೋಳು ಬಹಳ ದೊಡ್ಡ ಎತ್ತರವಾಗಿದ್ದು. ಅವಾಗೆಲ್ಲ ಈಗಿನ ಗೊತ್ತ ಕ್ರೇನ್ JCB ಇದ್ದಿದ್ದಿಲ್ರಿ, ಮನುಷ್ಯ ಬಲದಿಂದನೇ ಎಬ್ಬಿಸಿ ನಿಲ್ಲಿಸ್ಬೇಕು. ಹಗ್ಗ ಕಟ್ಟಿ ಏನೇನು ಪ್ರಯತ್ನ ಮಾಡಿರೋ ತೊಲಗಾಗ ಹಿಂಗ್ ನಿಲ್ವಲ್ದಂತದ ತೋಳು, ಬಾಗಲ ತೋಳು. ಕೊನೆಗೆ ಅಜ್ಜ ಅನುಷ್ಠಾನ ಮುಗಿಸಿ ಬಂದ್ರಂತ. ಅಪ್ಪ ನಿಲ್ವಲ್ದು, ಇದು ಎಬ್ಬಿಸುವಲ್ದು, ಹೇಳುವಲ್ದು ಅಂದಾಗ ಹಂಗ್ಯಾಕೆ ಮಾಡಿದ್ದಲೆ ಅದು ಅಂತ ಒಂದು ರೌಂಡ್ ಅದನ್ನು ಪ್ರದಕ್ಷಿಣೆ ಮಾಡಿದ್ರಂತ. ಕಲ್ಲ ಕೈಯಾಗಿದ್ದ ಕಮಂಡಲ್ ನೀರು ತಗೊಂಡು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಅನ್ಕೊಂಡು ಅದ್ರ ಮೇಲೆ ಸಿಂಪಡಣೆ ಮಾಡಿದ್ರ ಅದು ಎಲ್ಲಿ ಹೆಂಗ್ ಎದ್ದು ನಿಂತು ಎಲ್ಲಿ ನಿಲ್ಬೇಕು ಅಲ್ಲೇ ಎದ್ದು ಹೋಗಿ ನಿಲ್ತಂತ. ಕಣ್ಣಾರ ನೋಡಿದಂಥದ್ದು ಯಾವ ಮನುಷ್ಯ ಪ್ರಯತ್ನ ತಾನೇ ಎದ್ದು ನಿಲ್ತು. ಅಷ್ಟೇ ಅಲ್ಲ, ಅದಕ್ಕ ಈ ಚಳಗೇರವ ಬುಡನ್ ಸಾಬ್ ಅಂತೇಳಿ ಹಗ್ಗ ಮತ್ತೆ ಹೊಳಪಿಗದು ಕಟ್ಟಾಕತ್ತಿದ್ನಂತ. ಆ ಸಾಬನ್ ತಗೊಂಡೇ ಹೇಳ್ತಂತದ ಮ್ಯಾಲ. ಅವಾಗ ಕೂಗಕ್ಕತ್ತ. ಅಪ್ಪವ್ರು ಧೈರ್ಯ ಹೇಳಿದ್ರಂತ, ಕೂಗಬೇಡ, ಏನಾಗೋದಿಲ್ಲ, ನಾವು ನಿನ್ ಇಳಿಸುವಂತ ಗಟ್ಟಿ ಹಿಡ್ಕೊ, ತೆಕ್ಕಿ ಮಾಡಿ ಹಿಡ್ಕೊ ಅಂದ್ರ ಅದ್ ಗಟ್ಟಿ ಮಾಡಿ ಹಿಡ್ಕೊಂಡ ಹೊಳ್ಳಿ ನಿಂತ ಬಳಿಕ ಹಗ್ಗ ಮತ್ತೆ ನಿಚ್ಚಣಿಕೆ ಹಚ್ಚಿ ಅದನ್ನ ಉಳಿಸ್ಕೊಂಡ್ರಂತ ಬುಡನ್ ಸಾಬನ್ನ. ಹೇಳೋದೇನು, ಅವರಲ್ಲಿ ಎಂತ ಶಕ್ತಿ ಇತ್ತಂದ್ರ ಜಡವಾದ ಕಲ್ಲು ಅವರ ಮಾತು ಕೇಳ್ತಿತ್ತು. ಮಹಾತ್ಮರ ವಾಣಿಗೆ ಅಂತ ತಾಕತ್ ಇರ್ತಂದ್ರ ಜೀವಂತಿದ್ದ ಮಾತು ಕೇಳೋದಲ್ಲ, ಜೀವ ಇಲ್ಲದ ಕಲ್ಲು. ಈ ಪ್ರಸಂಗ ಬಂದ ಕೂಡಲೇ ಒಂದು ಪ್ರಸಂಗ ನೆನಪು ಬರ್ತದೆ. ಜಡವಾಗಿದ್ದ ಸೀಟ್ ಮಾತು ಕೇಳ್ತದ ಅನ್ನಕ ಸಿದ್ಧಾರೂಢ ಮಠದ ಆವರಣದೊಳಗ ಹಗಲು ಬಿಸಿಲಾಗ ಒಳಗ ಗಾಳಿ ಆಡಂಗಿಲ್ಲ ಅಂತ ಅಂಗಳದಾಗಿರುವಂತ ಹಳ್ಳಿ ಗಿಡದ ಬುಡಕ್ಕೆ ಕುಂತು ಪ್ರವಚನ ಮಾಡ್ತಿದ್ದ ಸಿದ್ಧಾರೂಢ ಮಧ್ಯಾಹ್ನ. ಆ ಹಳ್ಳಿ ಗಿಡದ ಹರಿ ಟಂಗಿ ಒಂದ್ ಸ್ವಲ್ಪ ಕೆಳಗಿದ್ದು. ಅಜ್ಜ ಬಹಳ ಉದ್ದಿದ್ರು ಸಿದ್ಧಾರೂಢರು. ಎಷ್ಟು ಉದ್ದಿದ್ರಂದ್ರ ಅವ್ರ ಕಾಲ ಮ್ಯಾಲ ಇಟ್ಕೊಂಡ್ ಕುಂತ್ರಂದ್ರ ಅವ್ರ ಮೊಣಕಾಲ್ ಕಿವಿಗಟ್ಟಿತ್ತಿತ್ತು. ಅಷ್ಟು ಉದ್ದುದ್ದ ಕೈ, ಉದ್ದುದ್ದ ಕಾಲು.
ಅಜ್ಜನ ತಲೆಗೆ ಬಡಿತಿತ್ತಂತದು ಪ್ರತಿದಿನ ಒಂದು ಹರಿ. ಜನ ಮಾತಾಡಿದ್ರಿ ಇದು ಅಜ್ಜನ್ ಬಹಳ ತ್ರಾಸ ಮಾಡ್ತೈತಿ, ಇದು ಒಂದು ಹರಿ ಕಡ್ದು ಬಿಡ್ಬೇಕಂತ ಮಾತಾಡಿದ್ದು ಸಿದ್ಧಾರೂಢರು ಕೇಳಿಸ್ತಂತ. ಏಯಪ್ಪ ಅದು ಏನ್ ನಿಮಗೆ ತ್ರಾಸ ಮಾಡ್ಯದು, ನಿಮಗೇನ್ರ ಅಡ್ದತ್ತನ್ನೋದು ನನಗೆ ನಾವು ಅದನ್ನ ಅನುಭವಕ್ಕೆ ಬರ್ತೇನೆ. ತಾನು ಬಿಸಿಲಾಗ ನಿಂತು ನಮಗೆ ನ್ಯಾಯ ಕೊಡ್ತೈತಿ, ಅದನ್ನ ಹೆಂಗ್ ಕಡಿತೀರಪ್ಪ ನೀವು, ಕಡಿಬ್ಯಾಡ್ರಿ. ಆ ಗಿಡಕ್ಕೆ ಹೇಳಿದ್ರಂತ, ನೋಡಪ್ಪ ಈ ಮುಂದೆ ನಾ ಹೇಳಿದ್ರು ನಾ ಇಲ್ದಾಗ ಮತ್ ನಿನ್ ಕಡ್ದು ಗಿಡದಾರು, ನಾಳೆ ಅನ್ ಹೊಡೆದ ನಿಮ್ ಮ್ಯಾಲ ಹೋಗ್ಬೇಕು ನೋಡಪ್ಪ ಅಂದ್ರ. ಯಾರಿಗೆ? ಹಳ್ಳಿ ಗಿಡದ ಮರಳಿಗೆ ರಂಬಿಗ್ರಿ ಎಂತ ಚಮತ್ಕಾರ ಅಂತಂದ್ರೆ ಮರುದಿನ ಕೆಳಗಿದ್ದ ಹರಿ ಮ್ಯಾಲ ಹೋಗ್ತಾನೆ. ಇವತ್ತಿಗೂ ಒಳ್ಳೆ ಮರ ಐತಲ್ಲಿ ನೋಡಕ್ ಸಿಗ್ತದ ಅದೇ ಗಿಡ. ಅಪ್ಪನ ಮಾತು ಜಡವಾದ ಗಿಡ ಗುಂಟಿ ಸಹಿತ ಕಲ್ಲು ಸಹಿತ ಕೇಳ್ತಿತ್ತು ಅನ್ನೋದಕ್ಕ ಮುಪ್ಪಿನಾರೆಂಜ ಮಂತ್ರ ಜಲ ಸಿಂಗಿಸಿದ್ರ ಕಲ್ಲು ಎದ್ದು ನಿಂತಿತ್ತು. ಅಪ್ಪವ್ರೊಳಗ ಎಂತ ಯೋಗ ಸಾಮರ್ಥ್ಯ ಇತ್ತಂದ್ರ ಪ್ರತಿ ಸೋಮವಾರಕ್ಕೊಮ್ಮೆ ಬೆಟ್ಟದ ಮಲ್ಲಿಕಾರ್ಜುನ ದರ್ಶನಕ್ಕೆ, ಯಾಕಂದ್ರ ಅವ್ರು ತಪಸ್ಸು ಮಾಡಿದ ಜಾಗ ಅದು ಬೆಟ್ಟದ ಮಲ್ಲಿಕಾರ್ಜುನ. ಅಲ್ಲಿಂದ 5 ಕಿಲೋಮೀಟರ್ ದೂರ ಕಡಾ ಗುಡ್ಡ, ಬಹಳ ದೊಡ್ಡ ಗುಡ್ಡ. ಆ ಮಲ್ಲಿಕಾರ್ಜುನ ದರ್ಶನಕ್ಕ ಪಲ್ಲಕ್ಕಿ ಮ್ಯಾಲ ಮುಪ್ನಪ್ಪನವ್ರು ಕುಂದರ್ಸ್ಕೊಂಡು ಭಕ್ತರ ಭಜನೆ ಮಾಡ್ಕೊಂತ ಕರ್ಕೊಂಡು ಹೋಗಿದ್ರು ಪ್ರತಿ ವಾರ. ಬಹಳ ಗಟ್ಟಿ ಮಂದಿ, ಹಿಂದಿನ ಕಾಲ ಮಂದಿ ಹಂಗ ಹತ್ತೋದು ಕಷ್ಟ ಹೋಗ್ತೀವಿ ನಾವು. ಅವರು ಪಲ್ಲಕ್ಕಿ ಹೊತ್ತು ಹತ್ತಿದ್ರಲ್ಲ, ಸೋಳ್ತಿತ್ತ. ಅಲ್ಲಿ ಬುಡಕ್ಕ, ಗುಡ್ಡದ ಬುಡಕ್ಕ ಗೋಣಿ ಬಸಪ್ಪನ ಗುಡಿ ಅಂತ ಒಂದು ಈಗೂ ಐತೆ, ಅದು ಸಣ್ಣದ ಗುಡಿ ಐತಿ. ಅಲ್ಲಿ ತಂದು ಪಲ್ಲಕ್ಕಿ ಇಳಿಸೋ ನಿಯಮ. ಅಲ್ಲಿ ಇಳಿಸಿ ಸ್ವಲ್ಪ ವಿಶ್ರಾಂತಿ ಮಾಡಿ ನೀರು ಕುಡಿದು ಆಮೇಲೆ ಮತ್ತೆ ಪಲ್ಲಕ್ಕಿ ಹೋರೋದು. ಇದು ಉಡಾಳ ಕಂಪ್ನಿ ಒಂದಿಷ್ಟು ಕೂಡಿತ್ತದ ಅವತ್ತು ಪಲ್ಲಕ್ಕಿ ಹೊರಾಕ. ಅವ್ರು ವಿಚಾರ ಮಾಡಿದ್ರಂತ, ಏನ್ ಈ ಮುದುಕನ್ ಹೊತ್ತು ನಮ್ಮ ಹೆಗಲ ಹೊರದು ಸುಮ್ಮನೆ ಇದನ್ನ ವಾರ ಹೊರದ ಇವತ್ತ ಮುಪ್ಪನಪ್ಪ ಒಂದ್ ಏನಾರ ನಮಗೆ ಪವಾಡ ಮಾಡಿ ತೋರಿಸಿದಂದ್ರ ಮ್ಯಾಲ ಪಲ್ಲಕ್ಕಿ ಒಯ್ಯೋದು, ಇಲ್ಲ ಅಂದ್ರೆ ಹೊರಂಗಿರುವಂತ ಹಠ ಮಾಡೋದ. ಸುಮ್ ತಮಾಷೆ ಒಂದು ವಿನೋದಕ್ಕ ಅಪ್ಪವ್ರ ಹತ್ರ ಎಲ್ಲ ಬಂದ, ಅಪ್ಪ ಇವತ್ತು ನಮಗೆ ಒಂದು ಪವಾಡ ತೋರಿಸ್ಬೇಕು ನಿಮಗೆ. ಅಪ್ಪವ್ರು ಅಂದ್ರ, ನಾವು ನಿಮ್ಮಂಗ ಮನುಷ್ಯರಪ್ಪ, ಹಂಗ ಪವಾಡ ಮಾಡೋರಲ್ಲ ನಾವು, ಹಂಗೆಲ್ಲ ಹಠ ಮಾಡಬಾರದು. ಎಷ್ಟು ಹೇಳಿದ್ರು ಕೇಳಾಕ್ತಿರಲಿಲ್ಲ. ಇಲ್ಲ ಇವತ್ತು ನೀ ಪವಾಡ ತೋರಿಸೋದ ನಿನ್ ಪಲ್ಲಕ್ಕಿ ಹೋರೋರು ಹಠಕ್ಕೆ ಬಿದ್ದಾಗ ಅನಿವಾರ್ಯವಾಗಿ ಆಯ್ತು. ನೋಡಪ್ಪ, ಗೋಣಿ ಬಸಪ್ಪನ ಗುಡಿಯಾಗ ನಮ್ಮನ್ನ ಕೂಡಿ ಹಾಕ್ರಿ, ಹೊರಗ ಚಿಲಕ ಹಾಕಿ ಚಾವಿ ಹಾಕ್ರಿ, ನೀವು ಪಲ್ಕಿ ತಗೊಂಡು ಮ್ಯಾಲ ಹೋಗ್ರಿ, ಆಮೇಲೆ ನೋಡುವಂತ್ರಿ ಪವಾಡ ಅನ್ಕೊಂಡ ಅಪ್ಪವ್ರು ಅಪ್ಪಣೆ ಮಾಡಿ ಕಳಿಸಿದ್ರು. ಚಾವಿ ಹಾಕೊಂಡು ಇವ್ರು ಮ್ಯಾಲ ಬರೋದ್ರಾಗ ಮಲ್ಲಿಕಾರ್ಜುನ ಗುಡಿ ಮುಂದ ಅಪ್ಪವ್ರು ಕುತ್ಕೊಂಡ್ಬಿಟ್ಟಾರ ರಾಮ. ಅವ್ರಿಂದ ಮೊದಲೇ ಬಂದ್ಕೊಂತಾರ. ಇವರಿಗೆ ಇಷ್ಟು ಮಾಡಿದ್ರು ಒಪ್ಕೋಬೇಕು ಬ್ಯಾಡಿದ್ರು ಮಂದಿ. ಸ್ವಾಮಿ ಏನೋ ಮಾಡಿರಬೇಕು ಮೋಸ. ಆ ಚಾವಿ ಬರೋಬರ ಹಾಕಿದ್ವು ಇಲ್ಲೋ ನಾವು ಒಪ್ಪೋದಿಲ್ಲ ಅಂದ. ಹಂಗಾದ್ರೆ ಹಿಂಗ್ ಮಾಡಿ, ಮಲ್ಲಿಕಾರ್ಜುನನ ಗುಡಿ ಒಳಗೆ ನಮ್ಮನ್ನ ಕೂಡಿ ಹಾಕ್ರಿ, ಚಾವಿ ಹಾಕ್ರೆ ಕೆಳಗೆ ಹೋಗ್ರಿ ಅಂತಂದ್ರು. ಮತ್ತೆ ಪರೀಕ್ಷೆ ಮಾಡಕ್ ಅಲ್ಲಿ ಮತ್ತೆ ಚಾವಿ ಹಾಕಿ ಜಗ್ಗಿ ನೋಡಿ ಆಗ್ಲಿಲ್ಲ, ಏನಾಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊಳ್ಳಿ ಕೆಳಗೆ ಗುಡ್ಡ ಇಳಿದು ಬಂದು ಗೋಣಿ ಬಸಪ್ಪನ ಗುಡಿಗೆ ಬರೋದ್ರಾಗ ಮಾತಿನ ಬಂದು ಕುಂತೇ ಇದ್ರು ಮುಪ್ಪಿನಾರ್ಯರು. ಇದು ಮಾಡಿದಂತ ಇಂತ ಅಲ್ಲಿಲ್ಲ ನೋಡಪ್ಪ. ಕೊಟ್ರಪ್ಪನ ಸಿದ್ಧಾರೂಢರನ್ನ ಬಹಳ ಪರೀಕ್ಷೆ ಮಾಡಬಾರ್ದಪ್ಪ ಅಂತ ಸಿದ್ಧಾರೂಢರು ಮುಪ್ಪಿನಪ್ಪವ್ರು ಹೇಳಿದಾಗ, ತಪ್ಪಾಯ್ತ್ರಿ ಅಜ್ಜ, ಇನ್ನು ಸಾಯೋತನ ನಿಮ್ಮನ್ನ ಪರೀಕ್ಷೆ ಮಾಡೋದಿಲ್ಲ, ಕ್ಷಮ ಮಾಡ್ರಿ ಅಂತಂದು ಹೇಳಿ ನಿಷ್ಠೆಯಿಂದ ಜೀವಿರುತ್ತನ ಸೇವಾ ಮಾಡಿದ್ರು. ಇಂಥ ಅನೇಕ ಲೀಲೆಗಳನ್ನ ಅಪ್ಪವರು ಇಲ್ಲೇ ನಿಮ್ಮ ಸಮೀಪ ಐರಣಿ ಒಳಗೆ ಮಾಡ್ಯಾರ. ಒಮ್ಮೆ ಪೂಜಾ ಕುಂತಿದ್ರು. ಅವತ್ತು ವಿಶೇಷ ಪೂಜಾ. ಏನ್ ಅವತ್ತು ವಿಶೇಷ ಅಂದ್ರ, ಮೂಲಾ ನಕ್ಷತ್ರದೊಳಗ ಯಾವ ಮಿತಿ ಕೊಟ್ಟೂರು ಬಸವಣ್ಣನ ತೇರು ಎಳಿತಲ್ಲ, ಅದೇ ಮಿತಿಗೆನೆ ಐರಣಿ ಮಠದ ಜಾತ್ರೆದ ಹಂದರಗಂಬ ನಿಲ್ಲಿಸುವಂತ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಈಗೂ ಅದೇ ಪದ್ಧತಿ. ಅಲ್ಲಿ ತೇರು ಎಳೆಯೋ ದಿನನ ನಮ್ಮ ಐರಣಿ ಮಠದಾಗ ಹಂದರಗಂಬ ಹುಗಿಯುವಂಥದ್ದು. ಸಪ್ತಾಹಕ್ಕ ಅದು ಪೂಜೆ ಮಾಡೋ ಪದ್ಧತಿ. ಬಹಳ ಜನ ಕೂಡಿತ್ತವತ್ತು. ಅಜ್ಜನ ಪೂಜೆ ಅನುಷ್ಠಾನ ಮುಗಿದ ಮೇಲೆ ಪರದೆ ಎಬ್ಬಿಸ್ತಾರೆ.
ಪರವೋಕ್ಷದ ಮ್ಯಾಲ ಅವ್ರಿಗೆ ಮೈ ತುಂಬ ಭಸ್ಮ ಹಚ್ಚಿ ಗಂಧ ಕುಂಕುಮ ಹಚ್ಚಿ ಕೊರಳಗ ಮಾಲ ಹಾಕಿ ಮಹಾಮಂಗಳಾರತಿ ಮಾಡುವಾಗ ಹಿಂಗ ಕಾಣ್ತಿದ್ರು. ಬೂದಿ ಬಡ್ಕೊಂಡ್ ಕುಂತ ಶಿವನೇ ಕುಂತಾನ ಅನ್ನುವಂಗ ಅವ್ರ ಮುಖದ ತೇಜಸ್ಸು. ಎಲ್ಲ ಭಕ್ತರು ಆನಂದದಿಂದ ಮೈ ಮರೆತು ಕೈ ಮುಗಿದು ಮಂಗಳಾರತಿ ಮಾಡೋ ಕಾಲಕ್ಕ ಒಮ್ಮಿನೊಮ್ಮೆ ಮುಪ್ಪಿನಾರ್ಯರು ಏನ್ ಮಾಡಿದ್ರಂದ್ರ ಆ ಕೈ ಹಿಂಗ ಮುಗಿದು ಅವ್ರ ಕೊನೆ ಹಿಂಗ್ ಕೈ ಮುಗಿಯೋದು ಪದ್ಧತಿ. ಸಿದ್ಧಾರೂಢ ಸ್ಮರಣೆ ಮಾಡಿ ಕೈ ಮುಗಿದು ಇನ್ನು ಕಣ್ಣು ತೆಗೆಯುವಂತ ಟೈಮಕ್ಕ ಎರಡೂ ಕೈ ತಗೊಂಡು ಗಸ 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 ತಿಕ್ಕತ್ತರಂತ. ಯಾಕೆ ಇವ್ರು ಯಾಕೆ ಒಮ್ಮಿಂದೊಮ್ಮೆ ಇಷ್ಟು ಬರ್ದಂಡು ಕೈ ತಿಕ್ಕತಾರೋ ಯಾವ ಭಕ್ತರೇ ಅರ್ಥ ಆಗಿಲ್ಲ. ಎಲ್ಲ ಮುಗಿದು ಮಂಗಳಾರತಿ ಆದ್ಮೇಲೆ ಗಂಟಿ ಸಪ್ಪಳು ನಿಂತ ಬಳಿಕ ಭಕ್ತರು ಕೇಳಿದ್ರು, ಅಜ್ಜ ಯಾಕೆ ಕೈ ತಿಕ್ಕಿದೆ? ಇಲ್ಲಪ್ಪ, ಕೊಟ್ರು ಬಸವೇಶ್ವರನ ರಥೋತ್ಸವಕ್ಕ ಆ ರಥಕ್ಕೆ ಬೆಂಕಿ ಹತ್ತಿತ್ತಪ್ಪ, ಅದಕ್ಕೆ ಹೋಗಿ ಅದನ್ನ ತಿಕ್ಕಿ ಬೆಂಕಿ ನಂದಿಸಿ ಬಂದೆ ಅಂತ ಅಪ್ಪೋರಂದ್ರು. ಅವರ ಅಪರಿಮಿತ ಶಕ್ತಿ ತಿಳಿದವ್ರಿಗಂತೂ ಸಂತೋಷದಿಂದ ಜೈಕಾರ ಹಾಕಿದ್ರು. ಅದಾಗ ಒಂದಿಷ್ಟು ಮಂದಿ ಅರ್ಧಂಬರ್ಧ ಇರ್ತಾವಲ್ಲ ಅವ್ರಂದ್ರಂತ, ಕೊಟ್ಟೂರು ಅಲ್ಲಿ ಆಚೆ ಕುಂತಾನ ಇಲ್ಲಿ ತಿಕ್ಕಿದ್ರು ಅಲ್ಲಿ ಬೆಂಕಿ ಹೆಂಗ್ ಹೋಗತ್ತೆ? ಇದನ್ನ ಪರೀಕ್ಷೆ ಮಾಡಬೇಕಂತ ಎಲ್ಲ ಅವರು ಒಂದು ಟೀಮ್ ತಯಾರು ಮಾಡಿ ಕೊಟ್ಟೂರಿಗೆ ಬಂದು ಕೇಳಿದ್ರಂತ, ಇಲ್ಲಿ ತೇರಿಗೆ ಬೆಂಕಿ ಹತ್ತಿತ್ತಲ್ಲ ಅಂತ ಕೇಳಿದ್ರ, ಹೌದ್ರಿ ಕರೆಕ್ಟ್ ಇದೇ ಟೈಮ್ ಇಲ್ಲಿ ಬೆಂಕಿ ಹತ್ತಿತ್ತು ಅಂತ ಆ ಟೈಮ್ ಹೇಳಿದ್ರಲ್ಲಿ ಮಂದಿ. ಮತ್ತೆ ಹೆಂಗ ನಂದುತ್ತದು? ಇಲ್ರಿ ಒಬ್ಬ ಗಡ್ಡದ ಮೂಲಕ ಬಂದ ಸಾಧು ಹಿಂಗೆಲ್ಲ ಎಲ್ಲ ತಿಕ್ಕಿ ಎಲ್ಲ ನಂದಿಸಿದ್ರಿ. ಹೆಂಗಿದ್ದವ ಅಜ್ಜ? ಮೈ ತುಂಬ ಬೂದಿ ಬಿಡ್ಕೊಂಡಿದ್ರಿ, ಅವನು ಬಹಳ ತೇಜಸ್ವಿ ಇದ್ರಿ. ಏನ್ ಮುಪ್ಪಿನಾರಿನ ರೂಪ ಇತ್ತ ಅದೇ ರೂಪಲ್ಲಿ ಹೇಳಿದಾಗ ಮಂದಿ ಕನ್ಫರ್ಮ್ ಆತು. ನಮ್ಮಜ್ಜ ಕುಂತಾನ ಹೊಳೆ ಮಠದಾಗ ಬೆಂಕಿ ಎತ್ತೆತ್ತಿ ಕೊಟ್ಟೂರಾಗ ಅಳಿಶಾನಿಲ್ ಕೂತ್ಕೊಂಡದ. ಎಂತ ತಾಕತ್ತಿರ್ಬೇಕು ಅಜ್ಜಗಂತ ಎಲ್ಲಾ ಮಂದಿ ಆ ಮೈಮಕ್ಕಳು ಕೊಟ್ಟೂರಿನ ಮಂದಿ ಸಹಿತ ಬಂದು ಅಪ್ಪವರಿಗೆ ಶರಣಾಗಿ ಅವ್ರಿಗೆ ಭಕ್ತರಾದರು ಅಂತ ಹೇಳ್ತಾರೆ. ಇಂಥ ಪವಾಡ ಪುರುಷರು ಇಲ್ಲೇ ನಮ್ಮ ಸಮೀಪ ಐರಣಿ ಮಠದಾಗ ಅದಾರ. ಬಹಳ ಮಂದಿಗೆ ಅವ್ರ ಪರಿಚಯ ಇಲ್ಲ. ಇಲ್ಲೇ ಅದೇವೆಂದ್ರು ಸಮೀಪದವೆಂದ್ರು ದೀಪದ ಬುಡಕ್ಕ ಕತ್ಲಿರ್ತಕ್ಕಂತ ಅರ್ಥ ಕತ್ಲ. ದೀಪದ ದೂರ ದೂರ ಬೆಳಕ ಬಾಳ, ಬುಡಕ ಕತ್ಲಿ. ಎಷ್ಟು ದೂರದಿಂದ ಅವ್ರ ದರ್ಶನಕ್ಕೆ ಬರ್ತಿದ್ರಂದ್ರೆ ನಿಮ್ಮಂತ ಸಾಮಾನ್ಯ ಮಂದಿ ಅಲ್ಲ, ಅದೃಶ್ಯ ಯೋಗಿಗಳು ಹಿಮಾಲಯದಿಂದ ಬರ್ತಿದ್ರು ಮುಪ್ಪಿನಾರ್ಯರ ದರ್ಶನ ಮಾಡಕ. ಹಾವಣ್ಣವ್ರ ಮಾಸ್ತರ್ ಅಂತ ಹೇಳಿ ಮುಪ್ಪಿನಾರ್ಯ ಅಜ್ಜವ್ರಿಗೆ ಗಾಳಿ ಬೀಸ್ಕೊಂತ ನಿಂತಿದ್ರಂತ. ಅವರು ಸಹಜ ಆಸನ ಮೇಲೆ ಹಿಂಗ ಅಡ್ಡಾಗಿದ್ರು, ಅವ್ರಿಗೆ ಗಾಳಿ ಬೀಸಕತ್ತಿದ್ರು. ಇವರು ಒಮ್ಮಿನೊಮ್ಮೆ ಅಪ್ಪವ್ರಿಗೆ ಬರ್ರಿ ಅಂತ ಎರಡು ಕಾಲು ಚಾಚಿದ್ರಂತ. ಅವ್ರು ಯಾರ ಬಂದ್ರೆ ಮಾತ್ರ ಎರಡು ಕಾಲು ಹಿಂಗ್ ಜೋಡಿಸಿ ಚಾಚ್ತಿದ್ರು ನಮಸ್ಕಾರ ಮಾಡಕ. ಇವರಿಗೆ ಯಾರು ಕಾಣ್ತಾ ಇಲ್ಲ ಹವಣ್ಣ ಮಾಸ್ತರ್ಗ. ಆದ್ರೆ ಶಬ್ದ ಮಾತ್ರ ಕೇಳ್ತು, ನಮಸ್ಕಾರ ರೀಪ್ಪ ಅಂತ ಶಬ್ದ ಕೇಳ್ತು. ಆರಾಮದಿರಾ? ಬಹಳ ದಿನ ಆತ್ ನಿಮ್ ನೋಡಿ, ಈಗ ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರು ಅಜ್ಜವರು. ಅಶರೀರವಾಣಿ ಹೇಳ್ತು, ಅಪ್ಪ ಹಿಮಾಲಯದಿಂದ ಬಂದಿನ್ರಿ. ಹಿಮಾಲಯದಾಗ ಎಲ್ಲಿ? ಅಪ್ಪ ಹೃಷಿಕೇಶದಿಂದ ಉತ್ತರ ಭಾಗಕ್ಕೆ ನಾ ಅದೇನ್ರಿ. ಅಲ್ಲಿ ಅಪ್ಪ ಅಲ್ಲಿ ಒಂದು ಜಲಪಾತ ಹರಿತೈತ್ರಿ, ಬರೋ 100 ಮೀಟರ್ ಹರಿದ ಮತ್ತೆ ಭೂಮಿಯಾಗ ಹಿಂಗತ್ತೈತ್ರಿ. ಅಪ್ಪ ಆ ಜಲಪಾತಕ್ಕೆ ಹಚ್ಚಿನ ಗುಹೆ ಐತ್ರಿ, ಅಲ್ಲಿ ಇರ್ತೀನ್ರಿ. ಓಹೋ, ನಾವು ನೋಡಿರೋದನ್ನ. ಆ ಜಲಪಾತದ ಎದುರಿಗಿನ ಇನ್ನೊಂದು ದೊಡ್ಡ ಗವಿ ಐತಿ, ಅದ್ರ ಒಳಗೆ ಹೋಗಿರೇನ ಅಂತ ಕೇಳಿದ್ರು ಮುಪ್ಪಿನಾರ್ಯರು. ಇಲ್ರಿ ಅಪ್ಪ, ಅಲ್ಲಿ ಹೋಗಾಕ ಎಲ್ಲರಿಗೂ ಸಾಧ್ಯ ಇಲ್ರಿ, ಅಲ್ಲಿ ದೊಡ್ಡ ಯೋಗಿಗಳದಾರಂತ ಶುದ್ಧರಿ, ಅಲ್ಲಿ ಒಳಗ ಪ್ರವೇಶ ನಮಗೆ ಆಗಿಲ್ರಿ. ಹೌದು, ನಾವು ಸುದ್ದಿ ಕೇಳಿ. ಅಜ್ಜಿರೋದು ಐರಣಿ ಹೊಳೆ ಮಠದಾಗ. ಅಲ್ಲಿ ಹಿಮಾಲಯದ ತೊಟ್ಟು ತುದಿಯಾಗಿದ್ದ 100 ಗವಿಗಳು, 100 ಋಷಿ ಮುನಿಗಳ ಪರಿಚಯದ ಬಗ್ಗೆ ಇಬ್ರು ಮಾತಾಡ್ತಾರ. ಅವ್ರ ಶಬ್ದ ಅಷ್ಟ ಕೇಳ್ತಿತ್ತು, ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಅಪ್ಪ ಮತ್ತೆ ಆಯ್ತ್ರಿ, ಸಂತೋಷ ಆಯ್ತು, ನಿಮ್ ದರ್ಶನ ಆಯ್ತು, ನಾ ಇನ್ ಹೋಗಿ ಬರ್ತೀನ್ರಿ. ಆಯ್ತಾಯ್ತು, ಬಹಳ ದೂರದಿಂದ ಬಂದಿರಿ, ಆಯ್ತು, ನಿಮಗೇನು ದೂರ ಏನು ಸಮೀಪ ಏನು, ಅಲ್ಲಿ ಮಾಯ ಆದ್ರೆ ಇಲ್ಲಿ ಪ್ರತ್ಯಕ್ಷಕ್ಕಿರಿ, ಬಹಳ ಸಂತೋಷ, ಮತ್ತೆ ಬರ್ರಿ ಅಂತ ಎರಡು ಕೈ ಎತ್ತಿ ಮುಪ್ಪಿನಾರ್ಯರು ಆಶೀರ್ವಾದ ಮಾಡಿದ್ರು. ಇವರಿಗೆ ಹವಣ್ಣ ಮಾಸ್ತರಿಗೆ ಅರ್ಥ ಆಯ್ತು, ಆ ಬಂದ್ ಯೋಗಿಗಳು ಹೊಳ್ಳಿ ಹೊಂಟಾರ. ಅವ್ರು ಹೋದ ಬಳಿಕ ಅಪ್ಪ ಯಾರು ಬಂದಿದ್ರಿ ಅಂತ ಕೇಳಿದ್ರು. ಮುಪ್ಪಿನಾರ್ಯರಂದ್ರು, ಮಾಸ್ತರ ನೋಡ್ತೀಯನ?
ನೀನು ನೋಡ್ತೀಯನ ಅವನ್ನ ಅಂದ ಕೂಡ್ಲೆ ಹ್ಞೂನ್ರಿ ಅಜ್ಜ ಅಂದು ಓಡ್ ಹೋಗು ದ್ವಾರಬಾಗಲ ಹತ್ರ ಹೊಂಟಾರ ಓಡ್ ಹೋಗು ಅಂತ ಅಂದ ಕೂಡ್ಲೆ ಇವ್ರು ಓಡಕೊಂತ ಹೋಗೋದ್ರೊಳಗ ದ್ವಾರ ಬಾಗಲ ಹೊಸದ್ ದಾಟಕತ್ತಿದ್ರಂತ. ಎಷ್ಟು ಎತ್ತರ ಅಂದ್ರ 7 ಫೂಟ್ ಎತ್ತರ, ಉದ್ದವಾದಂತ ಜಟ, ಉದ್ದುದ್ದ ಉಗುರ, ಮೈ ತುಂಬ ಬೂದಿ ಬಡದಂತ ಯೋಗಿ ಅಪ್ಪ ಅಂದ ಕೂಡಲೇ ತಿರುಗ ನಿಂತರ ಅವ್ರ ತೇಜಸ್ಸು ನೋಡಿ ಒಮ್ಮೆ ಅಂಜಿಕೆ ಬಂತು. ಎರಡೂ ಕಣ್ಣು ಮುಚ್ಕೊಂಡ್ಬಿಟ್ರಂತ ಹೆದರಿ ಕಣ್ಣು ಮುಚ್ಚಿದ ಮತ್ತೆ ಹೊಳ್ಳಿ ಕಣ್ಣು ತೆಗಿ ಹೊಡೆದ ಮಾಯ ಆಗಿಬಿಟ್ಟಿದ್ರು. ಅರ್ಥ ಮಾಡ್ಕೊಳ್ರಿ, ಅಲ್ಲಿಂದ ಯೋಗಿಗಳು ಮುಪ್ಪಿನಾರಿ ದರ್ಶನಕ್ಕೆ ಬರ್ತಿದ್ರ. ಇಲ್ಲೇ ಇರುವಂತ ನಮಗ ಅವ್ರ ಪರಿಚಯ ಬಹಳ ಮಂದಿಗಿಲ್ಲ. ಬಹಳ ದೊಡ್ಡ ಪವಾಡ ಪುರುಷ. ಆ ಮಲ್ಲಿಕಾರ್ಜುನ್ ಬೆಟ್ಟ ಅಂತ ಹೇಳಿದ್ವಿಲ್ಲ, ಆ ಬೆಟ್ಟದೊಳಗೆ ಸಿದ್ಧಾರೂಢಪ್ಪವ್ರು ಬಂದ ಯುದ್ಧ ಕುರುಹ ಮುಪ್ಪಿನಾರ್ಯರಿಗೆ ಹೇಳಿದ್ರಂತ, ನಾ ಇಂಥ ಜಾಗದಾಗ ಮಲ್ಲಿಕಾರ್ಜುನನ್ ಗುಡಿಯಿಂದ ಇಷ್ಟು ಮೀಟರ್ ದೂರದಾಗ ಒಂದು ಬಂಡಿಕಲ್ ಐತೆ, ಆ ಬಂಡಿಕಲ್ ಮ್ಯಾಲ ಕುತ್ಕೊಂಡು 9 ದಿನ ನಾನು ತಪಸ್ ಮಾಡೀನಿ ನಿರಾಹಾರ ಅಂತ ಸಿದ್ಧಾರೂಢಪ್ಪ ಹೇಳಿದ ಕುರುವಿನ ಮ್ಯಾಲ ಅಪ್ಪವ್ರು ಹೋಗಿ ಆ ಬಂಡಿಕಲ್ಲನ್ನು ನಿತ್ಯ ಪೂಜೆ ಮಾಡಕ್ ಚಲೋ ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಗುರುನಿಷ್ಠೆಯನ್ನು ಪ್ರದರ್ಶನ ಮಾಡೋ ಸಲುವಾಗಿ ಅಪ್ಪನ ಗಟ್ಟಿ ಶಿಷ್ಯನ ಆಗಿದ್ದೇ ಕರೆ ಆದ್ರೆ ಈ ಗುಡ್ಡದ ಮೇಲೆ ಅಪ್ಪ ಕುಂತ ಕಲ್ಲಿನ ಮೇಲೆ ಅದ್ಭುತ ಗದ್ದಿಗೆ ಕಟ್ಟಬೇಕನ್ನೋ ಸಂಕಲ್ಪ ಮಾಡಿ, ಏನು ಸಣ್ಣ ಕೆಲಸ ಅಲ್ಲರಿ ಅದು, ಖಡಾ ಗುಡ್ಡ, ದೊಡ್ಡ ಗುಡ್ಡ. ನಿಮ್ಮನ್ನ ನಾಳೆ ಭಾನುವಾರ ದಿವಸ ಕರ್ಕೊಂಡು ಹೋದಾಗ ಸಾಧ್ಯ ಆದ್ರೆ ಮಲ್ಲಿಕಾರ್ಜುನ್ ಬೆಟ್ಟಕ್ಕೂ ಹೋಗಿ ಬರೋಣ. ಯಾಕಂದ್ರೆ ಅಪ್ಪವ್ರು ಓಡಾಡಿದ ಆ ಪುಣ್ಯ ಭೂಮಿ ನೋಡಬೇಕಲ್ಲಿ. ಇರ್ಲಿ, ಅಲ್ಲಿ ಸಿದ್ಧಾರೂಢರು ಶಿಲಾ ಮಂದಿರ ಕಟ್ಬೇಕು ಸಂಕಲ್ಪ ಆಯ್ತು. ಕಡಿದಾದಂಥದ್ರ ಮೇಲೆ ಕಲ್ಲು ಏರಿಸ್ಬೇಕಂದ್ರೆ ಈಗ ನಿನ್ ಟ್ಯಾಕ್ಟ್ರಿ ಮಿಷನ್ ಏನಿಲ್ಲ, ಎತ್ತಿನ ಮೇಲೆ ಜಗ್ಬೇಕು. ಹಗಲಿ ಎತ್ತ ಹೆದರ್ತಾವಂತೇಳಿ ರಾತ್ರಿ ಕಲ್ಲು ಕಟ್ಟಿ ಜಗತ್ತಿದ್ರ ಮ್ಯಾಲ. ಆ ಸಂದರ್ಭದೊಳಗ ಎಲ್ಲಾ ಸಣ್ಣ ಪುಟ್ಟ ಕಲ್ಲು ಮ್ಯಾಲ ಹೋಗ್ಯಾವ. ಆದ್ರೆ ಒಂದು ದೀಪಮಾಲಿ ಕಂಬ, ಗುಡಿ ಮುಂದ ದೀಪ ಸ್ತಂಭ ಬಹಳ ದೊಡ್ಡ ಪ್ರಮಾಣ. ಅರ್ಧ ಹಾದಿ ಹೆಂಗೋ ಜಗ್ಗಿದ್ರು, ಇನ್ನು ಅರ್ಧ ಹಾದಿ ಬಹಳ ಕಡಿದಾಗಿತ್ತು. 2 ಅಲ್ಲ 4 ಅಲ್ಲ 8 ಎತ್ತು ಕಟ್ಟಿ ಎಳೆದ್ರೆ ಸಹಿತ ಅಲ್ಲಾಡವಲ್ದು ಕಂಬ, ಮ್ಯಾಲ ಬರೋ ಒಂದು ಕಲ್ಲಿನ ಕಂಬ. ಮಿಕ್ಕಿ ಬಂದ ಮುಪ್ಪಿನಾರು ಅಜ್ಜನ ಕಡೆಗೆ ಬಂದ್ರಂತ, ಅಜ್ಜ ಎತ್ತ ಆಗೋದಿಲ್ರಿ. ಅವಾಗ ಧ್ಯಾನದೊಳಗೆ ಕುಂತಿದ್ರು ಅವ್ರು, ಬೆಳದಿಂಗಳ ಬೆಳಕಿನೊಳಗ ಕಣ್ಣು ಮುಚ್ಚೋದು ಕುಂತ ಅಜ್ಜ ಕಣ್ಣು ತೆಗೆದು ಇತ್ಲಾಶೀತ ತಿರುಗಿ ನೋಡಿಲ್ಲ, ತಮ್ಮ ಎಡಗೈಯನ್ನು ತೋರಿಸಿದ್ರಂತ. ಇವು ಎಳಿತಾವ್ ನೋಡ್ರಲೇ, ಇವು ಎಳಿತಾವ್ ನೋಡಲಿ ಅಂದ ಕೂಡಲೇ ಜನ ಆ ಕಡೆಗೆ ನೋಡ್ತಾರ. ಬೆಳದಿಂಗಳ ಬೆಳಕನ್ಯಾಗ ಬೆಳ್ಳನೆ 2 ಎತ್ತು, ಎಂತ ಎತ್ತಂದ್ರ ಆನೆ ಇದ್ದಂಗಿತ್ತು ಅಂತ ಎದಿ ಛಲ್ ಅನ್ಬೇಕು. ಅವ್ನು ನೋಡಿದ್ರ ಇವು ಎಳಿತಾವ್ ನೋಡ್ಲೆ ಹಿಡ್ಕೊಂಡು ಹೋಗ್ರಿ ಅಂದ್ರ ಹೆದರಿಕೆ ಬಂತವ್ರಿಗೆ. ಯಪ್ಪ ಅವ್ನು ನೋಡಿದ್ರ ಅಂಜಿಕೆ ಬರ್ತೈತಿ. ಕೊಳ್ಳಾಗ ಹಗ್ಗಿಲ್ಲ, ಮೂಗ್ನ್ಯಾಗ ಮುಗದಾರಿಲ್ಲ, ನಮ್ ಎಬ್ಸಿ ಹೋಗದ್ರ ಹೆಂಗಂದ್ವು ಅವರು. ತಮ್ಮ ಅವು ಒಟ್ಟ ಹಾಯಂಗಿಲ್ಲ, ಒದೆಯಂಗಿಲ್ಲ. ಸುಮ್ಮನೆ ಹೋಗ್ರಿ, ಹಗ್ಗ ಹಚ್ಚಬೇಡ್ರಿ, ಬರೀ ಕಿವಿ ಹಿಡೀರಿ, ನಿಮ್ಮ ಕೂಡ ಸುಮ್ಮನೆ ಬರ್ತಾವ. ಸೋಗಿ ತಗೊಂಡ್ ಕಟ್ಟಿ ಜಕ್ಕೊಂಬರ್ರಿ ಅಂದ ಕೂಡಲೇ ಧೈರ್ಯ ಮಾಡಿ ಹೋಗಿ ಹಿಡಗರ ಒಟ್ಟ ಸಾಧು ಬಸವಣ್ಣನ ಗತೆ ಕಿವಿ ಹಿಡಗರ ಸರಳ ಬಂದು ಆ 2 ಎತ್ತನ್ನು ಹೂಡಿ ಕಟ್ಟವರ ದರ 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 ದೊಡ್ಡ ಕಂಬ 2 ಎತ್ತು ಹೇಳ್ತಾನ ಅಂದ್ರೆ ತುದಿ ಬೆಟ್ಟದ ತುದಿಗೆ ತಗೊಂಡು ಬಂದ ನಿಲ್ಲಿಸಿಡುವ. ಎಲ್ಲರೂ ಜಯ ಜಯಕಾರವನ್ನು ಗರ್ಜನೆ ಮಾಡಿದ್ರು. ಆನಂದದಿಂದ ಬಂದು, ನೀ ಸಾಮಾನ್ಯನಲ್ಲಪ್ಪ, ಅವು ಎಂತ ಎತ್ತು ತಂದಿ ನೀನು? ಕಲ್ಲು ಕಂಬವಂ ಬೆಟ್ಟಕ್ಕೇರಿಸಲು ಸಲ್ಲು ಮಾಡದೆ ನಂದಿ ಕರೆಸಿದೆ, ಬಲ್ಲ ಮಹಿಮರಂ ಚಕಿತಗೊಳಿಸಿದೆ, ಎಲ್ಲ ದೈವವಂ ನಡಲೆ ಧರಿಸಿದೆ. ಜಯತು ಶ್ರೀ ಗುರು ಮುಪ್ಪಿನಾರ್ಯನೇ. ಅರ್ಜುನ ಸ್ತೋತ್ರದೊಳಗೆ ಬರ್ತದೆ ಈ ಶಬ್ದ. ಕಲ್ಲು ಕಂಬವಂ ಬೆಟ್ಟಕ್ಕೇರಿಸಲು ಸಲ್ಲು ಮಾಡದೆ ನಂದಿ ಕರೆಸಿದೆ, ಬಲ್ಲ ಮಹಿಮರಂ ಚಕಿತಗೊಳಿಸಿದೆ, ಎಲ್ಲ ದೈವವನ್ನು ಮೊಡಲೆ ಧರಿಸಿದೆ. ಅಪ್ಪವ್ರ ಮುಂದೆ ಬಂದು ಆನಂದದಿಂದ ಅಜಾವು 2 ಎತ್ತು ಕಲ್ಲು ತಂದವ್ರೆ ಅಜ್ಜ. ಆಯ್ತಪ್ಪ, ಅವು ಇಷ್ಟು ಉಪಕಾರ ಮಾಡ್ಯಾವ,
ಅವಕ್ಕೊಂದಿಷ್ಟು ನೀರು ಕುಡಿಸಿದ್ರೇನ, ಅವಕ್ಕೊಂದಿಷ್ಟು ಮೇವು ಹಾಕಿದ್ರೇನ ಅಂತ ಅಜ್ಜಿ ಕೇಳಿದ. ಇವ್ರು ಹೌದಲ್ಲ ಅಂತ ಹೊಳ್ಳಿ ನೋಡ್ತಾರ, ಎತ್ತ ಇಲ್ಲ ಮಾಯ ಆಗ್ಯಾವ. ಇಡೀ ದೊಡ್ಡ ಗುಡ್ಡದ ತುಟ್ಟ ತುದಿ ಮ್ಯಾಲ ನಿಂತರ ಎಲ್ಲ ಸುತ್ತಿಂದ ಕಾಣ್ತೈತಿ, ಎಲ್ಲಿ ಎತ್ತಿನ ಪರಿಚಯ ಇಲ್ಲ. ಅವಾಗ ಅರ್ಥ ಆಯ್ತು, ಬಂದು ಎತ್ತ ಸಾಮಾನ್ಯ ಎತ್ತಲ್ಲ, ಕೈಲಾಸದಿಂದ ನಂದಿಯನ್ನೇ ಕರೆಸಿದ್ ನಮ್ಮ ಮುಪ್ಪಿನಾರ್ಯ ಅಂತ ಎಲ್ಲರೂ ಜಯಕಾರ ಹಾಕಿದ್ರು. ಇಂಥ ಅಪರಿಮಿತವಾದ ಪವಾಡ. ಅವ್ರ ಪವಾಡ ಹೇಳಕತ್ರ ಒಂದು ವಾರ ಆದರೂ ಮುಗಿಯಂಗಿಲ್ಲ. ನಾಳೆಗೆ ಒಂದು ಭಾಗ ಮಾಡೋಣ. ಅವ್ರು ಮಾಡಿದಂಥ ಇನ್ನೂ ಅದ್ಭುತವಾದ ಪವಾಡಗಳಿದ್ದಾವ. ಅವ್ನು ನಾಳೆ ದಿವಸ ಮತ್ತು ವಿಶೇಷವಾಗಿ ಆ ಮುಪ್ಪಿನಾರ್ಯ ಚರಿತ್ರೆ. ಯಾಕೆ ಇವನ್ನ ಹೇಳಾಕತ್ತೀವಿ ಅಂದ್ರೆ, ಸಿದ್ಧಾರೂಢ ಪುರಾಣದಾಗ ಮುಪ್ಪಿನಾರ್ಯ ವೃದ್ಧಿ ಯಾಕೆ ತಗೊಂಡ್ರು ಅಂದ್ರೆ, ಅವ್ರ ಶಿಷ್ಯರು. ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ಅವ್ರು ಯಾವ ಪವಾಡ ಮಾಡಿದ್ರು ಸಿದ್ಧಾರೂಢ ಜೈಕಾರ ಹಾಕಿನೇ ಪವಾಡ ಮಾಡ್ತಿದ್ರು. ಅಂದ್ರೆ ಅದ್ರ ಹಿಂದೆ ಸಿದ್ಧಾರೂಢನೇ ಎದ್ ನಿಂತಾನಂತ ತಿಳ್ಕೊಬೇಕು. ಶಿಷ್ಯನ ಹಿಂಗದಾನಂದ್ರ ಗುರು ಹೆಂಗಿರ್ಬೇಕಂತ ತಿಳ್ಕೊಳ್ಳಿ ಅಂತ ಶಿಷ್ಯನ ಗುಣಗಾನ ಮಾಡಕತ್ತೀವಿ. ಮತ್ತಷ್ಟೇ ಅಲ್ಲ, ನಿಮ್ನೆಲ್ಲರನ್ನೂ ಐರನಿ ಮಟ್ಟಕ್ಕೆ ಕರ್ಕೊಂಡು ಹೋಗೋರಿದೀವಿ. ಅದರ ಸಲುವಾಗಿ ಮತ್ತೆ ಅದ್ರ ಪರಿಚಯ ಮಾಡಿಕೊಡ್ಬೇಕಲ್ಲ ನಿಮಗೆ. ನಾಳೆ ಭಾನುವಾರ ನಿಮಗೆ ಟ್ರಿಪ್, ಒಂದು ಸಣ್ಣ ಟೂರ್. ನೀವೇನಂತೀರಿ? ಪಿಕ್ನಿಕ್ ಹೆಂಗ್ ಹೋಗ್ತೀರಿ? ಏನೇನಾರ ಚಂದ ಚಂದ ಕಟ್ಕೊಂಡು, ಏನ್ ಕಟ್ಕೊಂತೀರಿ? ಚಕ್ಲಿ, ಕೋಡಬಳ್ಳಿ, ಅವಲಕ್ಕಿ, ರವಾ ಉಂಡಿ, ರೊಟ್ಟಿ, ಚಟ್ನಿ, ಏನು ಬಟ್ ಬೇಕಾದ ಕಟ್ಕೊಳ್ರಿ. ಸಾಂಬಾರು ಬುತ್ತಿ ಮಾಡ್ಕೊಳ್ರಿ, ರೊಟ್ಟಿ ಕಟ್ಕೊಳ್ರಿ, ಕರಿಗೇಡಗು, ಕರ್ಜಿಕಾಯಿ, ಹೋಳಿಗೆ, ಏನು ಬೇಕು ಎಲ್ಲ ಮಾಡ್ಕೊಳ್ರಿ. ಮತ್ತು ಬರೀ ನಿಮ್ಮ ಸಲುವಾಗಿ ಅಟ್ಟ ಕಟ್ಕೋಬೇಡ್ರಿ, ಮತ್ತು 4 ಮಂದಿ ತಿನ್ನುವಷ್ಟು ಕಟ್ಕೊಳ್ರಿ. ಯಾಕಂದ್ರೆ ಈ ಗಂಡಸರು ಕೈ ಉಚ್ಚಿ ಹೊತ್ತು ಕಟ್ಕೊಂಡ್ಬರ್ತಾರೆ, ಕಟ್ಕೊಂಡ್ಬರೋದಿಲ್ಲ. ಅದಕ್ಕೆ ಹೆಣ್ಮಕ್ಳು ಹೆಚ್ಚಿಗೆ ಕಟ್ಕೊಳ್ರಿ. ಅಷ್ಟೇ ಅಲ್ಲ, ನಿಮ್ಗಷ್ಟೇ ಅಲ್ಲ, ಐರನಿ ಮಠದಾಗ 100 ಮಂದಿ ಸೇವಕರು ಇರ್ತಾರೆ. ಅವ್ರೆಲ್ಲರಿಗೂ ನಾವು ಪ್ರಸಾದ ಮಾಡಿಸೋಣ. ಇಲ್ಲಿಂದ ಒಟ್ಟರು ನಾವು ಬುತ್ತಿ ಕಟ್ಕೊಂಡೋಗಿ ಅಷ್ಟಿಗೂ ಪ್ರಸಾದ ಮಾಡಿಸೋಣ. ಭಾಳ ಚಂದ ಐತೆ ಐರಣಿ ಮಠ. ನೋಡಕ್ಕೆ 2 ಕಣ್ಣು ಸಾಲದು. ಪ್ರಪ್ರಥಮ ಬಾರಿ ನಾವು ಐರಣಿ ಮಠದ ಒಳಗೆ ಹೆಜ್ಜೆ ಇಡುವಾಗ ನಮಗೆ ಹಿಂಗ ಅನುಭವ ಆಯ್ತು. ಅದೇ ಮೊದಲ ದರ್ಶನ ಕೈಲಾಸದ ಒಳಗನೆ ನಾವು ಬರೋಕತ್ತೀನಿ ಅನ್ನೋ ಒಂದು ಭಾವನೆ ಬಂತು. ಅದ್ಭುತವಾದ ಕಲ್ಲಿನ ಮಠ. ನೋಡಕ್ಕೆ 2 ಕಣ್ಣು ಸಾಲು. ಬಹುತೇಕ ಇದ್ರಾಗ ಒಂದು 25% ಮಂದಿ ನೋಡಿರ್ತೀರಿ, 75% ನೋಡಿಲ್ಲ. ನಿಮಗೆ ತೋರಿಸೋ ಸಲುವಾಗಿ ಕರ್ಕೊಂಡು ಹೋಗ್ತೀವಿ. ಅಪ್ಪ ಮಂತ್ರ ಜಲ ಹಾಕಿದ್ರೆ ಎದ್ದು ನಿಂತ ಕಲ್ಲು ತೋರಿಸ್ತೇವೆ ನಿಮಗೆ. ಈಗೇನು ಮಲ್ಲಿಕಾರ್ಜುನ್ ಬೆಟ್ಟ ಅಂತ ಹೇಳಿದ್ರೆ ಅದನ್ನು ತೋರಿಸ್ತೀವಿ. ಹೊಳಿ ದಂಡಿ, ಅದು ಸಾಮಾನ್ಯ ಹೊಳಿ ಅಲ್ಲ, ತುಂಗಭದ್ರಾ ನದಿ ಹರಿಯುವಂತ ಪುಣ್ಯ ಕ್ಷೇತ್ರ. ಅಧಿಕ ಮಾಸದೊಳಗೆ ನದಿ ಸ್ನಾನ ಮಾಡಿ ಪುಣ್ಯಕ್ಷೇತ್ರ ದರ್ಶನ ಮಾಡಿ ದೊಡ್ಡ ಪುಣ್ಯ. ಎಲ್ಲರೂ ಒಂದೊಂದು ಜೊತೆ ಅರಿವಿ ಇಟ್ಟುಕೊಳ್ರಿ, ಎಲ್ಲರೂ ಹೋಗಿ ಅಲ್ಲಿ ಜಳಕ ಮಾಡೋಣ. ನದಿ ಸ್ನಾನ ಮಾಡಿ ಅಲ್ಲಿ 5 ಗದ್ದಿಗೆ ಇದಾವು. ಮುಪ್ಪಿನಾರ್ಯರು, ದತ್ತಾತ್ರೇಯರು, ಕೊಟ್ಟೂರು ಬಸವೇಶ್ವರರು ಮತ್ತ ಸಿದ್ಧಾರೂಢರು, ಜೊತೆಗೆ ಶಂಕರಾಚಾರ್ಯ ಸ್ಥಾಪನೆ ಮಾಡಿದ ಓಂಕಾರೇಶ್ವರ ಲಿಂಗ. ಆ 5 ಗದ್ದಿಗೆ ದರ್ಶನ ಮಾಡಿ ಪಾದುಕೆಗಳಿಗೆ ಅಭಿಷೇಕ ಮಾಡೋಣ. ಎಲ್ಲರೂ ಹೂವ, ಹಣ್ಣು, ಎಲ್ಲ ಪೂಜಾ ಸಾಮಗ್ರಿ, ಊದುಕಡ್ಡಿ, ಕರ್ಪೂರ, ಕಾಯಿ ಎಲ್ಲ ತಗೊಳ್ರಿ. ಒಂದು ತೀರ್ಥಯಾತ್ರೆ ಮಾಡಿದ ಒಂದು ಪುಣ್ಯ. ಅಧಿಕ ಮಾಸದಾಗ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಇಲ್ಲಿ ಜಾಗ ಬಿಡೋದು. ಯಾರ್ಯಾರು ಕಾರ್ ಗಾಡಿ ಬೈಕ್ ಅದಾವ, ನಿಮ್ಮ ಕಾರ್ ಗಾಡಿ ಬೈಕ್ ತಗೊಂಡು ನೀವು ಬರ್ರಿ. ಯಾರಿಗೂ ಅನುಕೂಲ ಇಲ್ಲ ಅವರು ಇಲ್ಲಿ ಹೆಸರು ಕೊಡ್ರಿ. ಯಾರ ಕಡೆಗೆ? ಕಮಿಟಿಯವ್ರು ಯಾರು? ಇಲ್ಲಿ ಬರ್ಕೊಳಕ ನಿಮ್ಮ ದೇಣಿಗೆ ಬರ್ಕೊಳಕ್ ಕುಂದಿರ್ತಾರೆ. ಅವ್ರ ಕಡೆಗೆ ಅನುಕೂಲ ಇಲ್ದವ್ರ ಹೆಸರು ಕೊಡ್ರಿ. ನಿಮ್ಮ ಸಲುವಾಗಿ ಒಂದು ಬಸ್ಸು, ಕ್ರೂಸರ್ ಏನಾರ ಮಾಡೋಣ. ನಾಳೆ ಭಾನುವಾರ ದಿವಸ ನಾವು ನೀವೆಲ್ಲ ಪುಣ್ಯಕ್ಷೇತ್ರ ತಪೋಭೂಮಿ ಐರಣಿ ಮಠದ ದರ್ಶನಕ್ಕೆ ನೀವೆಲ್ಲ ಹೋಗಿ ಬರೋಣ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಮತ್ತೇನು ಹೇಳೋದೈತಿ. ಇನ್ನೊಂದು, ನಿನ್ನೆ ಅವರು ತರುವಾಗ ಬಹಳ ಮಂದಿ ತಗೊಳಕ್ಕಿಲ್ಲ ಅಂತ ಸ್ವಲ್ಪ ಗ್ರಂಥಗಳನ್ನು ತಂದಿದ್ರು. ಆದ್ರೆ ಬಹಳ ಮಂದಿ ಆಮೇಲೆ ಕೇಳಿದ್ರಂತ, ಇಲ್ರಿ ಈಗ ಮುಗ್ದಾವಂದ್ರು. ಮತ್ತೆ ಇವತ್ತು ತರಿಸಿದೀವಿ, ತಂದಾರ. ಮತ್ತೆ ಕೆಲವು ಮಂದಿ ದುಡ್ಡು ಅದು ತರಲಿಲ್ದವ್ರು ಇವತ್ತು ತಗೊಂಬಂದಾರ. 100 ಗ್ರಂಥ ಮತ್ತೆ ತರಿಸಿದೀವಿ. ಆಸಕ್ತಿ ಇದ್ದವ್ರು ಗ್ರಂಥ ತಗೊಳ್ರಿ. ಮತ್ತು ನಿಮಗೆ ಹೇಳ್ತೀವಿ, ಮೊದಲನೇ 13 ಅಧ್ಯಾಯ
ಬಹುತೇಕ ಹೊಸದಾಗಿ ಓದೋರಿಗೆ ಒಟ್ಟ ತಿಳಿಯೋಲ್ಲ. ಅದರಾಗ ಬರೀ ವೇದಾಂತನೇ ಐತಿ, ತಿಳಿಯೋಲ್ಲ ಅಂತ ಬಿಡಬೇಡ್ರಿ. ಭಾಳ ತಾಕತ್ತೈತೆ ಅದು. ಮತ್ತೆ ಒಂದ್ ಬಿಟ್ಟು ನೀವು ಓದಕತ್ರಿ ಅಂದ್ರ ಸ್ಪಷ್ಟವಾಗಿ ನಿಮಗೆಲ್ಲ ತಿಳಿಯಕ್ ಚಲೋ ಆಕೈತಿ. ತಿಳಿಯೋಲ್ಲ ಅಂತ ಓದೋದು ಬಿಡಬೇಡ್ರಿ. 13ನೇ ಅಧ್ಯಾಯದಿಂದ ಮುಂದೆ 56 ಅಧ್ಯಾಯತನ ಪವಾಡದವ, ಸರಳ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತಿಳಿತಾವ. ಅದು ಮುಂದುವರಿತದೆ. ಮತ್ತೆ ಇದನ್ನ ಉಳಿದ ಪುಸ್ತಕ ಓದಿದಂಗ ಈಜಿ ಚೇರ್ ಫಿಲಾಸಫರ್ ಅಂತಾರ. ಆರಾಮ್ ಚೇರ್ ಮ್ಯಾಗ ಕುತ್ಕೊಂಡು ಕಾಲ್ ಮ್ಯಾಗ ಕಾಲ ಹೊತ್ಕೊಂಡು ಓದೋ ಪುಸ್ತಕ ಅಲ್ಲೋದದು. ಇದನ್ನ ಹೆಂಗ್ ಓದಬೇಕಂದ್ರ ಭಕ್ತಿಯಿಂದ ಪೂಜೆ ಮಾಡಿಯೇ ಓದಬೇಕಿದ, ಪೂಜಿಸದಲ್ಲಿ ಇದನ್ನು ಓದಬಾರದು. ಪೂಜಿಸುತ್ತಲ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸುತ್ತಲ್ಲಿ ಇದನ್ನು ಓದುವನಾದಡೆ ರಾಜನಾಗುವನು ಸಿದ್ಧದಯದಲ್ಲಿ. ಅದ್ರೊಳಗೆ ಬಹಳ ಶಕ್ತಿ ಐತಿ. ಹಂಗ ಓದೋದಲ್ಲ, ಜಗಲಿ ಮನೆ ಮ್ಯಾಲೆ ಇಡಬೇಕಿದನ್ನ. ಹೊಸ ವಸ್ತ್ರವನ್ನ ಕಟ್ಟಿ ಜಗಲಿ ಮ್ಯಾಲೆ ಇಟ್ಟು ಪ್ರತಿ ಅಧ್ಯಾಯ ಓದೋದಕ್ಕಿಂತ ಮೊದಲು ಅದನ್ನ ಹೆಂಗ್ ಪೂಜೆ ಮಾಡ್ಬೇಕು? ನೀರು ಹಚ್ಚಿ ತೊಳಿಬಾರದು ಗ್ರಂಥನ. ಹುಷಾರಿ, ಭಾಳ ಮಂದಿ ಹಂಗೆ ಮಾಡಿರ್ತಾರೆ, ರೊಟ್ಟೆಲ್ಲ ಬಾದ ಮಾಡಿರ್ತಾರೆ. ಹಂಗಲ್ಲ. ಒಂದು ಹೂವಿಗೆ ನೀರು ಎದ್ದಬೇಕು, ಆ ಹೂವು ಏರಿಸ್ಬೇಕು. ಒಂದು ಹೂವಿಗೆ ವಿಭೂತಿ ಹಚ್ಬೇಕು, ಆ ಹೂವು ಏರಿಸ್ಬೇಕು. ಒಂದು ಹೂವಿಗೆ ಗಂಧ ಕುಂಕುಮ ಹಚ್ಚಬೇಕು, ಆ ಹೂವು ಏರಿಸ್ಬೇಕು. ಅಕ್ಷತೆ ಹಾಕಬೇಕು, ಪತ್ರಿ ಪುಷ್ಪಗಳನ್ನು ಏರಿಸಿ, ಊದುಕಡ್ಡಿ ಬೆಳಗ್ಗೆ, ಒಂದು ಕರ್ಪೂರ ಬೆಳಗ್ಗೆ, ಏನಾದ್ರೂ ಮನೆಯಾಗಿದ್ದಂಥ ಹಣ್ಣು ಸಕ್ಕರೆನೂ ನೈವೇದ್ಯ ಮಾಡಿ, ಆಮೇಲೆ ಗ್ರಂಥ ಮಹಿಮೆ ಅಂತ ಅದ್ರೊಳಗೆ ಸ್ಟಾರ್ಟಿಂಗ್. ಏನ್ ಲಾಭಕ್ಕದ ಗ್ರಂಥ ಓದೋದ್ರಂತ ಅದನ್ನ ಪ್ರತಿದಿನ ಅದನ್ನು ಓದಿನೇ ಮುಂದಿನ ಅಧ್ಯಾಯ ಓದೋದು ಪದ್ಧತಿ. ಗ್ರಂಥ ಮಹಾತ್ಮೆ ಅಂತ ಸ್ಟಾರ್ಟಿಂಗ್ ಇರ್ತದೆ. ಅದನ್ನ ಓದಿ ಒಂದನೇ ಅಧ್ಯಾಯ ಚಲೋ ಮಾಡ್ಬೇಕು. 56 ಅಧ್ಯಾಯ ಮುಗಿದು ಬಂದ್ರೆ ಸಾಧ್ಯ ಆದ್ರೆ ಹುಬ್ಬಳ್ಳಿಗೆ ಹೋಗಿ ಒಂದು ಅಭಿಷೇಕ ಮಾಡಿ, ನಿಮ್ ನೀಗದಷ್ಟು ಅನ್ನಪ್ರಸಾದಕ್ಕಲ್ಲಿ ಏನಾರ ಕೊಟ್ಟ ಹಿಂಗಾರ ಮಾಡಿ. ನಿಮಗೆ ಅಲ್ಲಿ ತನಕ ಹೋಗೋದಿಲ್ಲ ಅಂದ್ರೆ ನಿಮ್ ಬಂಧು ಬಾಂಧವರನ್ನು ನಿಮ್ಮ ಮನೆಯಾಗ ಕರೆದು ಮಂಟಪ ಕಟ್ಟಿ ಶುದ್ಧಾಡಿ ಫೋಟೋ ಇಟ್ಟು ಒಂದು ವೈಭವದಿಂದ ಪೂಜಾ ಮಾಡಿ, ಅವತ್ತು ಮಂಗಳಾರತಿ, ಮಹಾಮಂಗಳಾರತಿ, 56ನೇ ಅಧ್ಯಾಯ ಮಂಗಳಾರತಿ ಮಾಡಿ 4 ಮಂದಿಗೆ ಪ್ರಸಾದ ಮಾಡಿಸಿ, ಸಾಧ್ಯವಾಗಿ ನಿಮ್ಮ ಸುತ್ತಮುತ್ತ ಯಾರ ಸಾಧು ಮಹಾತ್ಮರಿದ್ರು ಅವ್ರ ಮನೆಗೆ ಕರೆಸಿ ಪಾದ ಪೂಜೆ ಮಾಡಿ, ಹಿಂಗೆ ಮಾಡೋದು ಪದ್ಧತಿ. ಪ್ರತಿ ಅಧ್ಯಾಯ 56 ಅಧ್ಯಾಯ ಮುಗಿದಾಗ ವೈಭವದಿಂದ ಇದು ಗ್ರಂಥ ಮಹಾತ್ಮೆಯನ್ನು ಹಾಡಿ 4 ಮಂದಿಗೆ ಪ್ರಚಾರ ಮಾಡ್ರಿ. ಮತ್ತೊಬ್ಬರಿಗೆ ಶುದ್ಧಾಡು ಭಕ್ತಿಗೆ ಹಚ್ಚಿರಿ, ಅವರಿಗೂ ಗ್ರಂಥಗಳನ್ನು ಕೊಡಕ್ಕೆ ಚಲೋ ಮಾಡ್ರಿ. ನಿನ್ನೆ ಒಬ್ರು ಪುಣ್ಯಾತ್ಮರು ಬಂದು ಹೇಳಿದ್ರು, ಅನ್ನದಾನ ಸಮಿತಿ ಶಿವರಾತ್ರಿ ಜಾತ್ರೆಗ ರಾಣೆಬೆನ್ನೂರಿನ ಕೆಲವು ಭಕ್ತರು ಕೂಡ್ಕೊಂಡು ಅನ್ನದಾಸ ಇಡ್ತಾರೆ ಹುಬ್ಬಳ್ಳಿ ಮಠದಾಗ. ಆ ಕಮಿಟಿಯ ಒಬ್ಬ ಸದಸ್ಯ ನಿನ್ ಹೇಳಕತ್ತಿದ್ರು, ಇಲ್ಲಿ ತನ 100 ಗ್ರಂಥ ನಾವು ಬಹಳ ಭಕ್ತರು ಕೊಟ್ಟೇವ್ರಿ, ನಾವು ಅಜ್ಜನ ಪ್ರಚಾರ ಮಾಡಕತ್ತೀವ್ರಿ ಅಂತ ಇಲ್ಲಿ ಹೇಳಕತ್ತಿದ್ರು. ಹಿಂಗ 4 ಮಂದಿಗೆ ಅಜ್ಜನ ಗುಣಗಾನ ಗೊತ್ತಾಗಲಿ, ಅವರಿಂದ ಅವರು ಉದ್ಧಾರ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ, ಮತ್ ಇಲ್ಲಿ ಎದುರಿಗೆ ಕುಂತಾರ ಅವ್ರಿಬ್ಬರು ದಂಪತಿ. ಇದೇ ಊರವರು, ಕೌಲೆತ್ತದ ಅವ್ರ ಮೂಲ. ಅವ್ರು ಪ್ರತಿ ವರ್ಷ ಅಜ್ಜನ ಹುಟ್ಟುದಬ್ಬ ಮನೆಯಾಗ ಮಾಡ್ತಾರಂತ. ತೊಟ್ಲು ಕಟ್ಟಿ ಅಜ್ಜನ ತೊಟ್ಲಾಗ ಹಾಕಿ ಎಷ್ಟೋ ಮಂದಿಗೆ ಉಡಿ ತುಂಬ್ಯಾರಂತ. 100 ಮಂದಿಗೆ. ಅವ್ರೇನ್ ಸ್ವಾಮಿಗಳಲ್ರಿ ಉಡಿ ತುಂಬಿದವ್ರು, ಸಾದಾ ಗೃಹಸ್ಥರು, ಗಂಡ ಹೆಂಡತಿ ಮಾಡ್ತಾ ಇದಾರೆ. ಈಗೂ ಅವ್ರು ತುಂಬಿದಂತ ಉಡಿ ಇವತ್ತಿಗೂ 100 ಮಂದಿಗೆ ಸಂತಾನ ಆಗೈತ್ರಿ. ಡಿವೋರ್ಸ್ ಆದವರು ಮತ್ತೆ ಒಂದಾಗ್ಯಾರ್ರಿ. ಡಿವೋರ್ಸ್ ಆದವ್ರು ಒಂದಾಗ್ಯಾರಿ. ಒಂದು 7-8 ಕೇಸ. ಮದುವೆ ಆಗ್ಲಿದ್ದವ್ರಿಗೆ ಮದುವೆ ಆಗೈತ್ರಿ. ಬರೀ ಅಜ್ಜನ ತೊಟ್ಲಾಗಿಟ್ಟು ಉಡಿ ತುಂಬಿದ್ದಕ್ಕಂತ ಅವ್ರು ಹೇಳಾಕತ್ಯಾರ. ಇಲ್ಲಿ ಒಬ್ರು ಮಾಸ್ತರ್ ಕುಂದಿರ್ತಿದ್ರು, ಇವತ್ತು ಯಾಕೋ ಬಂದಿಲ್ಲ ಅವ್ರು, ಪ್ರೊಫೆಸರ್. ಏನವ್ರು? ಕಟ್ಟಿಗೆಹಳ್ಳಿ ಪ್ರೊಫೆಸರ್. ಹಿಂದ್ ಕುಂತೀರನ? ಯಾಕೆ ತಡ ಮಾಡಿ ಬಂದ್ರನ? ಅವ್ರ ಹೆಂಡತಿ ಮೊನ್ನೆ ಬಂದಿದ್ರಲ್ಲ ನಮ್ಮ ಪೂಜಾದ ಹತ್ರ, ಅವ್ರು ಹೇಳಾಕತ್ತಿದ್ರು, ನೋಡ್ರಿ ನಾವು ಅಜ್ಜಗ ನಾವು ಒಂದಿನ ಪ್ರಸಾದ ಮಾಡಿಸೋಣಂತ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದ್ದಾಗ ಅವತ್ತು ಅನ್ನದಾಸೋಹ ಮಾಡಕ್ ನಾವು ಒಪ್ಪಿಕೊಂಡಿಲ್ಲಿ ಹೆಸರು ಬರೆಸಿ ಹೋದ್ವಿ. ನಾಳೆ ನಮ್ಮ ದಾಸೋಹ ಇವತ್ತಿನಂತೆ ನಮ್ಮ ಮಗಳಾಗಿದ್ದ ಸೈಟ್ 8 ವರ್ಷದಿಂದ ಗುದ್ದಾಡ್ತಿದ್ವಿ ಅದನ್ನ ಖರೀದಿ ಮಾಡಕ. ಒಟ್ಟ ಕೆಲಸ ಆಗಿದ್ದಿಲ್ಲ. ಯಾರೋ ಬೇರೆ ಧರ್ಮದವ್ರಿಗೆ ಅದನ್ನ ಮಾರಾಕತ್ತಿದ್ರು. ಹ್ಯಾಂಗಾರ ಮಾಡಿದ್ರೆ ನಮ್ಮ ಸೈಟ್ ನಮಗಾದ್ರೆ ಭಾಳ ಚಲೋ, ಮಗ್ಲಾಗ ಅಂತಿಂತ ಮಾಂಸ ತಿನ್ನೋ ಬಂದ್ರು ನಮಗೆ ಚಲೋ ಆಗಲ್ಲ ಸಿದ್ಧಾರೂಢ ಅಂತ ಬೇಡ್ಕೊಂಡಿದ್ವಿ. ಎಂತ ಪವಾಡ ಅಂದ್ರೆ ನಾಳೆ ದಾಸೋಹ ಇವತ್ತು ಹಿಂದಿನ ದಿನದಂಗ ನಮ್ಮ ಪರವಾಗಿ ಅದು ಸೈಟ್ ಖರೀದಿ ಆಗ್ತದೆ. ನಮಗೆ ಬಹಳ ಸಂತೋಷ. 8 ವರ್ಷ ಆಗ್ಲಿದ್ ಕೆಲಸ ಅಜ್ಜನ ಆಶೀರ್ವಾದ ಆಗ್ತದೆ ಅಂತ ಅವ್ರು ಹೆಂಡತಿ ಹೇಳಾಕತ್ತಿದ್ರು.
ಇಲ್ಲೇ ನೋಡ್ರಿ ಈ ಸದ್ಯದೊಳಗನ ಎಷ್ಟು ಮಂದಿಗೆ ಅಜ್ಜನ ಮಹಿಮೆ ಅನುಭವಕ್ಕೆ ಬರ್ತೈತಿ ಅಂತ ಮಹಿಮಾರೂಪವಾದ ಚರಿತ್ರೆ ಪ್ರತಿಯೊಬ್ಬರ ಮನೆಗೆ ಬರಲಿ, ನಿಮ್ಮ ಜಗಿಲಿ ಮೇಲೆ ಇರಲಿ. ಓದೋರು ದಿನ ಓದ್ರಿ. ಇಲ್ರಿ ನಾವು ಸೌಡಿಲ್ಲದ ಸಾವುಕಾರ ಅದೀವಿ ಅಂದ್ರ ಸೋಮವಾರಕ್ಕೊಮ್ಮೆರ ಓದ್ರಿ. ಆಟೋ ನನಗಾಗೋಲ್ರಿ ಅಂದ್ರ ಹುಣ್ಣಿಮೆ ಅಮಾವಾಸ್ಯೆಗೊಮ್ಮೆರ ಓದ್ರಿ. ಆಟೋ ನನಗಾಗೋಲ್ರಿ ಅಂದ್ರ ವರ್ಷವಾಗ ಒಮ್ಮೆ ಶ್ರಾವಣ ಬರ್ತೈತಿ. ಆ ಶ್ರಾವಣದವರ 1 ತಿಂಗಳ ನೇಮದಿಂದ ಓದ್ರಿ. ಪ್ರತಿಯೊಬ್ಬರ ಮನ್ಯಾಗ ಜಗಲಿ ಮೇಲೆ ಅಜ್ಜನ ಚರಿತ್ರೆ ಇರಲಿ. ಅಷ್ಟೇ ಅಲ್ಲ, ಈ ಪುರಾಣ ಮುಕ್ತಾಯ ಬಹುಶಃ ಮೀಟಿಂಗ್ ಇವತ್ತು ಒಂದು ಮೀಟಿಂಗ್ ಕಮಿಟಿ ಅವರೆಲ್ಲ ಕೂಡಿ ಹೆಂಗ್ ಮುಕ್ತಾಯ ಮಾಡೋದು ಅಂತ ಮೀಟಿಂಗ್ ಮಾಡ್ತೀವಿ. ನಾಳೆ ನಿಮ್ಮೆಲ್ಲರ ಮುಂದೆ ಪ್ರಕಟ ಮಾಡೋರದೇವಿ. ಆ ಮುಕ್ತಾಯದೊಳಗೆ ಅಜ್ಜನ ಉತ್ಸವ ಮೆರವಣಿಗೆ ಏನ್ ನಡೀತದಲ್ಲ, ಆ ವೇಳಕ್ಕ ಯಾರ್ಯಾರು ನೀವು ಗ್ರಂಥ ತಗೊಂಡಿರಿ ಪ್ರತಿಯೊಬ್ಬರು ನಿಮ್ ಗ್ರಂಥಕ್ಕೊಂದು ಕೆಂಪು ವಸ್ತ್ರ ಕಟ್ಟಿ ತಲೆ ಮ್ಯಾಲ ಹೊತ್ತುಕೊಂಡು ಆ ಉತ್ಸವದ ಜೊತೆಗೆ 2 ಸಾಲು ಗ್ರಂಥದ ಮೆರವಣಿಗೆನೂ ಆಗಲಿ. ಯಾಕಂದ್ರೆ ಇದು ಗ್ರಂಥದ ಮೆರವಣಿಗೆ ಅಲ್ಲ, ಶಬ್ದಾವರಣೆ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡ್ತಿದ್ದೀರಿ ಅನ್ನೋಂಗ ಅದ ಅನುಭವ. ಮನೆ ಹುಬ್ಬಳ್ಳಿ ಒಳಗೆ ಮಾಡಿದ್ರು 5,000 ಮಂದಿ ಗ್ರಂಥ ಹೊತ್ತಿದ್ರು ತಲೆ ಮ್ಯಾಲ. ಶತಮಾನೋತ್ಸವ ಆತು ಹೋದ ವರ್ಷ. ಅವಾಗ 5,000 ಮಂದಿ ತಲೆ ಮ್ಯಾಲ ಗ್ರಂಥ ಹೊತ್ತು ದೊಡ್ಡ ಕಾರ್ಯಕ್ರಮ. 50 ಸಾರೋಟು ಬಂದಿದ್ದು. 50 ಸಾರೋಟ್ನಾಗ 50 ಮಹಾತ್ಮರನ್ನ ಕುಂದರಿಸಿ ಸಿದ್ಧಾರೂಢರ ಆನಿ ಮ್ಯಾಲ ಮೆರವಣಿಗೆ. ಅದೇ ಪ್ರಕಾರ ನಿಮ್ಮೂರೊಳಗನು ಅದ್ಭುತವಾಗಿ ಪುರಾಣ ಮುಕ್ತಾಯಕ್ಕೆ ಅಜ್ಜನ ಉತ್ಸವ ಆಗಲಿ ಅಂತ ಒಂದು ಸೂಚನೆಯನ್ನು ಕೊಡ್ತಾ, ಪುರಾಣ ಮಂಗಳ ನಂತರ ಇಲ್ಲಿ ಗ್ರಂಥ ಮತ್ತು ಸಿದ್ಧಾರ್ಜುನ ಫೋಟೋಗಳು ಸಿಗ್ತಾವೆ, ತಾವೆಲ್ಲ ತಗೋಬೇಕು ಅನ್ನುವಂಥ ಸೂಚನೆ ಕೊಟ್ಟು ಈಗ ಮಹಾಮಂಗಳಾರತಿಯನ್ನು ಮಾಡೋದು.